ಬಾಬಾ ಹೇಳ್ತಾರೆ, ನಾಟಕದಲ್ಲಿ ಎಂದೂ ಪಾತ್ರಧಾರಿಗಳು ಒಬ್ಬರು ಇನ್ನೊಬ್ಬರನ್ನು ತಿರಸ್ಕರಿಸುವುದಿಲ್ಲ. ನಾಟಕದಲ್ಲಿ ಎಂದೂ ಪಾತ್ರಧಾರಿಗಳು ಒಬ್ಬರು ಇನ್ನೊಬ್ಬರನ್ನು ತಿರಸ್ಕರಿಸುವುದಿಲ್ಲ. तुम जानते हो हमने इस नाटक में हीरो हीरोइन का पार्ट बजा है. ನಿಮಗೂ ತಿಳಿದಿದೆ, ಈಗ ನಾವು ನಾಟಕದ ನಾಯಕ ನಾಯಕಿಯರ ಪಾತ್ರವನ್ನು ಅಭಿನಯಿಸುತ್ತಿದ್ದೇವೆ. ನಾಯಕ ನಾಯಕಿಯ ಪಾತ್ರವನ್ನ ಅಭಿನಯಿಸುತ್ತಿದ್ದೇವೆ. हमने जो सुख देखे वहां और कोई देख नहीं सकता. ನಾವು ಯಾವ ಸುಖವನ್ನ ನೋಡಿದ್ದೇವೋ ಅದನ್ನ ಮತ್ಯಾರೂ ನೋಡಲು ಸಾಧ್ಯವಿಲ್ಲ. ನಾವು ಯಾವ ಸುಖವನ್ನ ನೋಡಿದ್ದೇವೆಯೋ ಅದನ್ನು ಮತ್ಯಾರೂ ನೋಡಲು ಸಾಧ್ಯವಿಲ್ಲ. तुम्हें अतः खुशी है कि सारे विश्व पर राज्य करने वाले हम हैं. ನಾವು ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವವರಾಗಿದ್ದೇವೆಂದು ನಿಮಗೆ ಅಪಾರವಾದ ಖುಷಿ ಇದೆ. ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವವರಾಗಿದ್ದೇವೆಂದು ನಿಮಗೆ ಅಪಾರವಾದ ಖುಷಿ ಇದೆ. ಬಾಬಾ ಪ್ರಶ್ನೆ ತಿಳಿಸಿದ್ರು, ತಾವು ಮಕ್ಕಳಿಗೆ ಅನ್ಯ ಧರ್ಮದ ಬಗ್ಗೆ ತಿರಸ್ಕಾರ ಅಥವಾ ಈರ್ಷೆ ಇಲ್ಲ ಯಾಕೆ ಅಂತ ಹೇಳಿ. ಅದಕ್ಕೆ ಬಾಬಾ ಉತ್ತರದಲ್ಲಿ ಹೇಳಿದ್ರು, ಯಾಕೆಂದ್ರೆ ತಾವು ಬೀಜದ್ದು ಜ್ಞಾನ ತಿಳ್ಕೊಂಡಿದ್ರಿ, ಈ ವೃಕ್ಷದ್ದು ಜ್ಞಾನ ತಿಳ್ಕೊಂಡಿದ್ರಿ. ಬೀಜಕ್ಕೂ ವೃಕ್ಷಕ್ಕೂ ನಮ್ಗೂ ಏನ್ ಸಂಬಂಧ ಅರ್ಥ ಗೊತ್ತಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ಈ ಮನುಷ್ಯ ಸೃಷ್ಟಿ ರೂಪ ಇದಂತೂ ಬೇಹದ್ದಿನ ವೃಕ್ಷ ಆಗಿದೆ. ಇದು ವೃಕ್ಷದಲ್ಲಿ ಪ್ರತಿಯೊಂದು ಆತ್ಮನದ್ದು ತಮ್ಮದೇ ಆಗಿರುವಂತ ಪಾತ್ರ ಇದೆ. ಹೇಗೆ ಅಲ್ಲಿ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿ ಒಬ್ಬರೊಬ್ಬರನ್ನು ನೋಡಿ ತಿರಸ್ಕಾರ ಪಡೋದಿಲ್ಲ. ಯಾಕೆಂದ್ರೆ ಅವ್ರವ್ರ ಪಾತ್ರ ಅವ್ರವ್ರದೇ ವಿಶೇಷತೆ ಇರುತ್ತೆ. ಎಲ್ಲಾ ಪಾತ್ರನೂ ಅವ್ರು ಗೌರವಿಸ್ತಾರೆ. ಹಾಗೆ ಬಾಬಾ ಕೂಡ ಹೇಳ್ತಿದ್ದಾರೆ, ಇಲ್ಲಿ ಅವ್ರದ್ದು ಅನ್ಯ ಧರ್ಮದವ್ರದ್ದು ಪಾತ್ರ ಇದೆ, ಹಾಗಾಗಿ ಅವರು ಪಾತ್ರ ಅಭಿನಯ ಮಾಡ್ತಾರೆ. ಅನ್ಯ ಧರ್ಮದವ್ರನ್ನ ನೋಡಿ ತಿರಸ್ಕಾರ ಈರ್ಷೆ ಬರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹೀಗೆ ತಾವು ಈ ನಾಟಕದಲ್ಲಿ ಹೀರೋ ಹೀರೋಯಿನ್ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ತಾವು ನೋಡಿರುವಷ್ಟು ಸುಖ ಮತ್ತೆ ಬೇರೆ ಯಾರು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಪಾತ್ರ ತಮ್ಮದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಇಂಥ ಇಡೀ ವಿಶ್ವಕ್ಕೆನೆ ನಾವು ರಾಜ್ಯಭಾರ ಮಾಡಿದ್ವಿ ಅಂತ ಹೇಳಿ ತಿಳ್ಕೊಂಡು ಅಪಾರ ಖುಷಿಯಾಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಓಂ ಶಾಂತಿ. ओम शांति कहने से ही बच्चों को जो नॉलेज मिली है वहां सारी बुद्धि में आ जानी चाहिए. ಬಾಬಾ ಹೇಳ್ತಿದ್ದಾರೆ ಓಂ ಶಾಂತಿ ಅಂತ ಹೇಳ್ತಿದ್ದಂಗೆ ಏನು ಬಾಬಾ ನಮ್ಗೆ ಇಡೀ ಜ್ಞಾನ ಕೊಟ್ಟಿದ್ದಾರೆ ಅದೆಲ್ಲ ಬುದ್ಧಿಯಲ್ಲಿ ನೆನಪಿಗೆ ಬರ್ಬೇಕು ಅಂತ ಬಾಬಾ ಹೇಳ್ತಾರೆ. ಆತ್ಮ ಸ್ವಧರ್ಮನು ನೆನಪಿಗೆ ಬರ್ಬೇಕು, ಆತ್ಮನ ತಂದೆನೇ ನೆನಪಿಗೆ ಬರ್ಬೇಕು. ಬಾಬಾ ಹೇಳ್ತಿದ್ದಾರೆ ಏನೇ ನೆನಪಿಗೆ ಬರ್ಬೇಕು, ಬಾಪ್ ಕಿ ಭಿ ಬುದ್ಧಿ ಮೇ ಕೌನ್ಸಿ ನಾಲೆಜ್ ಹೈ. ಬಾಬಾ ನಮಗೆ ಬುದ್ಧಿಯಲ್ಲಿ ಯಾವ ಜ್ಞಾನ ಕೊಟ್ಟಿದ್ದಾರೆ. ಯಹ ಮನುಷ್ಯ ಸೃಷ್ಟಿ ರೂಪಿ ಜಾಡ್ ಹೇ ಐಸೆ ಕಲ್ಪ ವೃಕ್ಷ ಭಿ ಕಹತೆ ಹೇ. ಇದು ಮನುಷ್ಯ ಸೃಷ್ಟಿಯ ರೂಪ ವೃಕ್ಷ ಆಗಿದೆ. ಈ ವೃಕ್ಷಕ್ಕೆ ಕಲ್ಪ ವೃಕ್ಷ ಅಂತ ಕೂಡ ಕರೀತಾರೆ. उसकी उत्पत्ति पालना फिर विनाश कैसे होता है सारा बुद्धि में आना चाहिए. ಓಂ ಶಾಂತಿ ಅಂತ ಹೇಳ್ತಿದ್ದಂಗೆ ಏನೇ ನೆನಪಿ ಬರ್ಬೇಕು, ಬಾಬಾ ಹೇಳ್ತಿದ್ದಾರೆ ತಂದೆನೂ ನೆನಪಿ ಬರ್ಬೇಕು, ಅವ್ರು ಕೊಡುವ ನಾಲೆಜ್ ನೆನಪಿ ಬರ್ಬೇಕು, ಇಡೀ ವೃಕ್ಷ ನೆನಪಿ ಬರ್ಬೇಕಾದ್ರ ವೃಕ್ಷದ ಉತ್ಪತ್ತಿ ಹೇಗೆ, ಅದರ ಪಾಲನೆ ಹೇಗೆ, ಅದರ ವಿನಾಶ ಹೇಗೆ. ಒಂದೇ ಓಂ ಶಾಂತಿದಲ್ಲಿ ಇಷ್ಟೊಂದು ಅರ್ಥ ಅಡಗಿದೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಇಷ್ಟು ನೆನಪಿ ಬರ್ಬೇಕು. ಜೈಸಾ ವಹಾ ಜಡ್ ಜಾಡ್ ಹೋತಾ ಹೈ ವಹಾ ಯಹ ಹಿ ಚೈತನ್ಯ. ಅಲ್ಲಿರುವಂತದ್ದು ವೃಕ್ಷ ಜಡ ಆಗಿದೆ, ಆದ್ರೆ ಇಲ್ಲಿಯ ವೃಕ್ಷ ಚೈತನ್ಯ ಆಗಿದೆ. ಬೀಜ್ ಬಿ ಚೈತನ್ಯ. ಈ ವೃಕ್ಷದ
ಬೀಜನು ಚೈತನ್ಯ, ರೆಂಬೆ ಕೊಂಬೆಗಳು ಚೈತನ್ಯ, ಒಂದೊಂದು ಎಲೆನು ಚೈತನ್ಯ ಇದೆ ರೀ. ಹೀಗೆ ಬಾಬಾ ಹೇಳ್ತಿದ್ದಾರೆ. ಉನ್ಕಿ ಮಹಿಮಾ ಬಿ ಗಾತೆ ಹೈ, ಯಹ ಸತ್ಯ है चैतन्य है, अर्थात जाड़ के आदि मध्य अंत का राज समझाते रहते हैं. ಬಾಬಾ ಹೇಳ್ತಿದ್ರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ, ಬಾಬಾರವ್ರಿಗಾಗಿ ಮಹಿಮೆ ಮಾಡ್ತ್ರಿ. ಸತ್ಯ, ಚೈತನ್ಯ, ಸತ್, ಚಿತ್ತ, ಆನಂದ ಅಂತ ಹೇಳಿ. ಹಾಗಾಗಿ ಅದ್ರ ಅರ್ಥನೇ ಆಗಿದೆ, ಬಾಬಾ ಇಡೀ ವೃಕ್ಷದ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನ ಹೇಳ್ತಿದ್ದಾರೆ. ವೃಕ್ಷ ಹೇಗೆ ಉತ್ಪತ್ತಿ ಆಯ್ತು, ಅದರ ಪಾಲನೆ ಹೇಗೆ, ಅದರ ಮತ್ತೆ ವಿನಾಶ ಹೇಗಾಗತ್ತೆ, ಅದ್ರ ಆದಿ ಯಾವುದು, ಮಧ್ಯ ಯಾವುದು, ಅಂತ್ಯ ಯಾವುದು, ಎಲ್ಲದರ ಜ್ಞಾನ ಹೇಳ್ತಿದ್ದಾರೆ. ಕೊಯ್ ಬಿ ಆಕ್ಯುಪೇಶನ್ ಕೋ ಜಾನ್ತಾ ನಹಿ, ಆದ್ರೆ ಮನುಷ್ಯರಲ್ಲಿ ಅಂತೂ ಯಾರಿಗೂ ಈ ವೃಕ್ಷದ ಜೀವನನೇ ಗೊತ್ತಿಲ್ಲ, ಜ್ಞಾನನೇ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮಕ್ಕೆ ಆಕ್ಯುಪೇಶನ್ ಕೋ ಬಿ ಜಾನ್ನ ಚಾಹಿ. ಹೀಗೆ ಬಾಬಾ ಹೇಳ್ತಾರೆ, ವೃಕ್ಷದ ಎಲ್ಲಾ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಬರ್ಬೇಕು. ಹಾಗೆ ಬ್ರಹ್ಮಾರವ್ರದ್ದು ಕೂಡ ಆಕ್ಯುಪೇಶನ್, ಅವ್ರದ್ದು ಕೂಡ ಜ್ಞಾನ ಬುದ್ಧಿಯಲ್ಲಿ ಬರ್ಬೇಕಾಗಿದೆ. ಬ್ರಹ್ಮ ಬ್ರಹ್ಮ ಕೊಯಿ ಯಾದ್ ನಹಿ ಕರ್ತೆ, ಜಾನ್ತೆ ಹಿ ನಹಿ. ಆದ್ರೆ ಬ್ರಹ್ಮಾರವ್ರನ್ನಂತೂ ಯಾರು ಪೂಜಿಸುವುದಿಲ್ಲ, ಅವ್ರನ್ನ ನೆನಪು ಕೂಡ ಮಾಡೋದಿಲ್ಲ. ಬ್ರಹ್ಮ ಅಂದ್ರೆ ಯಾರು ಅನ್ನೋದು ಕೂಡ ಯಾರಿಗೂ ತಿಳುವಳಿಕೆ ಗೊತ್ತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಜ್ ಅಜ್ಮೀರ್ ಮೇ ಬ್ರಹ್ಮ ಕಾ ಮಂದಿರ್ ಹೇ. ಬಾಬಾ ಹೇಳ್ತಾರೆ, ಅಜ್ಮೀರ್ ನಲ್ಲಿ ಒಂದೇ ಕಡೆ ಮಾತ್ರ ಬ್ರಹ್ಮಾರವರ ಮಂದಿರ ಇರುವಂತದ್ದು. ತ್ರಿಮೂರ್ತಿ ಚಿತ್ರ ಚಪಾತೆ ಹೇ, ಉನ್ಮೆ ಬ್ರಹ್ಮ ವಿಷ್ಣು ಶಂಕರ್ ಹೇ. ಬಾಬಾ ಹೇಳ್ತಾರೆ, ಯಾವಾಗ ತ್ರಿಮೂರ್ತಿ ಚಿತ್ರವನ್ನ ಪ್ರಿಂಟ್ ಮಾಡ್ತೀರಿ, ಚಿತ್ರ ಬಿಡಿಸ್ತೀರಿ, ಅದರಲ್ಲಿ ಬ್ರಹ್ಮ ವಿಷ್ಣು ಶಂಕರರ ಚಿತ್ರ ಇರುತ್ತೆ. ಬ್ರಹ್ಮ ದೇವತಾಯ नमः गाते हैं. हम तुम बच्चे जानते हो, इस समय ब्रह्मा को देवता नहीं कहा जाता. ಬಾಬಾ ಹೇಳ್ತಾರೆ, ಬ್ರಹ್ಮನಿಗೆ ದೇವತಾಯ ನಮಃ ಅಂತ ಹೇಳ್ತಾರೆ. ಆದ್ರೆ ನೀವು ಮಕ್ಕಳಿಗೆ ಗೊತ್ತಾಗಿದೆ, ಈ ಸಮಯದಲ್ಲಿ ಬ್ರಹ್ಮ ಇನ್ನೂ ದೇವತಾ ಆಗಿಲ್ಲ. ದೇವತಾ ಆಗುವಂತ ಪುರುಷಾರ್ಥ ಮಾಡ್ತಿದ್ದಾರೆ, ಅಂತ್ಯದಲ್ಲಿ ದೇವತಾ ಆಗ್ತಾರೆ ಅನ್ನೋದು ಗೊತ್ತಾಗುತ್ತೆ. ತುಮ್ ಸಂಪೂರ್ಣ ಬನೆ ತಬ್ ದೇವತಾ ಕಹ ಜಾಯೆ. ಯಾವಾಗ ಸಂಪೂರ್ಣರಾಗ್ತೀರಿ ಆಗ ದೇವತೆ ಅಂತ ಹೇಳಿ ಹೇಳ್ಬೋದು. ಬ್ರಹ್ಮಾರವ್ರು ಸಂಪೂರ್ಣ ಆದ್ರು, ಅವ್ಯಕ್ತ ಆದ್ರು, ಈಗ ಅವ್ರಿಗೆ ದೇವತಾ ಅಂತ ಹೇಳಿ ಹೇಳ್ಬೋದು. ಅವರು ಸಾಕಾರದಲ್ಲಿದ್ದಾಗ ಅವ್ರಿಗೆ ದೇವತಾ ಅಂತ ಹೇಳಿ ಹೇಳುವಂತಿಲ್ಲ. ಸಂಪೂರ್ಣ ಬಂದ್ ಚಲೆ ಜಾತೆ ಹೇ ಸೂಕ್ಷ್ಮತನ್ಮೆ. ಹೀಗೆ ಬಾಬಾ ಹೇಳ್ತಾರೆ, ಸಂಪೂರ್ಣ ಆಗಿ ಸೂಕ್ಷ್ಮತನದಲ್ಲಿ ಹೊರಟೋಗ್ತಾರೆ. ಹಾಗಾಗಿ ಸೂಕ್ಷ್ಮತನದಲ್ಲಿ ದೇವತೆಗಳಿದ್ದಾರೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಸೂಕ್ಷ್ಮ ಆದಾಗ ಮಾತ್ರ ದೇವತಾ ಅಂತ ಹೇಳಲಿಕ್ಕೆ ಸಾಧ್ಯ. ಹಾಗಾಗಿ ಸೂಕ್ಷ್ಮತನದಲ್ಲಿ ದೇವತೆಗಳಿದ್ದಾರೆ. ಭೋಗ ತೆಗೆದುಕೊಂಡು ಹೋಗ್ತೀರಿ, ಅದು ದೇವತೆಗಳ ಭೋಗ ಇಡ್ತೀರಿ, ಅವ್ರಿಗೆ ಆ ಭೋಜನ ಇಷ್ಟ ಆಗತ್ತೆ, ಸ್ವೀಕಾರ ಮಾಡ್ತಾರೆ. ಹೀಗೆ ಬಾಬಾ ಸೂಕ್ಷ್ಮತನದ ರಹಸ್ಯ ಹೇಳ್ತಾರೆ. ಬಾಬಾ ಬಾಬಾ कहते हैं, तुम्हारे बाप का नाम क्या है, ಕಿಸಿಸೆ ಪೂಜ್ತೆ ಹೇ, ಆತ್ಮ ಸೆ. ಬಾಬಾ ಹೇಳ್ತಿದ್ದಾರೆ, ನಿಮ್ಮ ತಂದೆ ಹೆಸರೇನು ಅಂತ ಹೇಳಿ ಕೇಳ್ತೀರಿ, ಯಾರಿಗೆ ಕೇಳ್ತೀರಿ? ಆತ್ಮನಿಗೇನೆ ಕೇಳುವುದು ಅಂತ ಹೇಳಿ ಬಾಬಾ ಹೇಳ್ತಾರೆ. ಆತ್ಮ ಕತೆ ಹೇ ಹಮಾರ ಬಾಬಾ ಹೇ. ಆತ್ಮ ಹೇಳುತ್ತೆ, ಇವರು ನಮ್ಮ ತಂದೆ ಆಗಿದ್ದಾರೆ. ಜಿಸ್ಕೋ ಮಾಲೂಮ್ ನಹಿ ಹೇ ಕಿ ಕಿಸ್ನೆ ಕಹಾ ಯಹ ತುಮ್ ಪ್ರಶ್ನೆ ಪೂಚ್ನಾ ಸಕೆ. ಬಾಬಾ ಕೂಡ ಹೇಳ್ತಿದ್ದಾರೆ, ಈ ಮಾತನ್ನ ಯಾರು ಹೇಳಿದ್ರು? ಬಾಬಾ ಹೇಳ್ತಾರೆ, ಆತ್ಮನೇ ಹೇಳುತ್ತೆ. ಯಾರು ಕೇಳ್ತಾರೆ, ಯಾರು ಉತ್ತರ ಹೇಳ್ತಾರೆ, ಯಾರು ವಿದ್ಯಾಭ್ಯಾಸ ಮಾಡ್ತಾರೆ, ಆತ್ಮನೇ ಎಲ್ಲ ಕೇಳಿಸ್ಕೊಳ್ಳುತ್ತೆ. ಅಬ್ ಬಚ್ಚೆ ಸಮಜ್ತೆ ಹೋ ಗಾಯೆ ಹೇ ಬರೋಬರ್ ತೋ ಬಾಪ್ ಬಾಬಾ ಸಕ್ತೆ ಹೇ ಜ್ಞಾನ್ ತೋ ಏಕ್ ಹಿ ಬಾಪ್ ದೇತೆ ಹೇ. ಬಾಬಾ ಕೂಡ ಹೇಳ್ತಿದ್ದಾರೆ, ಬಾಬಾನೇ ಇಂತ ಜ್ಞಾನವನ್ನ ಕೊಡುವಂತವರಾಗಿದ್ದಾರೆ, ತಂದೆ ಅಲ್ಲದೆ ಮತ್ತೆ ಯಾರು ಕೂಡ ತಮ್ಗೆ ಜ್ಞಾನ ಕೊಡುದಿಲ್ಲ. ಅಭಿ ತುಮ್ ಬಚ್ಚೆ ಸಮಜ್ತೆ ಹೋ ಯಹಾ ಶಿವ ಬಾಬಾ ಕಾ ರಥ್ ಹೇ. ಬಾಬಾ ಹೇಳ್ತಿದ್ದಾರೆ, ತಾವ್ ಮಕ್ಕಳಿಗೆ ಗೊತ್ತಾಗಿದೆ ಬಾಬಾ ಯಾರಲ್ಲಿ ಪ್ರವೇಶ ಆಗಿದ್ದಾರೆ, ಅವ್ರದಂತೂ ಬ್ರಹ್ಮಾರವರ ರಥ ಆಗಿದೆ. ಬಾಬ್ ಇಸ್ ರಥ ದ್ವಾರ ಹಮ್ಕೋ ಜ್ಞಾನ ಸುನಾತೆ ಹೇ. ಶಿವಬಾಬರವರು ಈ ರಥದ ಮೂಲಕ ಈ ಜ್ಞಾನವನ್ನ ತಿಳಿಸ್ತಾ ಇದ್ದಾರೆ. ಏಕ್ ತೋ ಹೇ ಹಿ ಜಿಸ್ಮಾನಿ ಬ್ರಹ್ಮ ಬಾಪ್ ಕಾ ರಥ. ಬಾಬಾ ಹೇಳ್ತೀರಿ, ಒಂದೇ ರಥ ಒಬ್ಬ ಬ್ರಹ್ಮ ತಂದೆದ್ದು ರಥನೂ ಆಗಿದೆ, ಮತ್ತೆ ಶಿವಬಾಬರವ್ರದ್ದು ಕೂಡ ರಥ ಆಗಿದೆ. ಒಂದೇ ಶರೀರದಲ್ಲಿ ಇಬ್ಬರು ವಿರಾಜಮಾನ ಆಗಿದ್ದಾರೆ. ದುಸ್ರಾ ಫಿರ್ ರೂಹಾನಿ ಬಾಪ್ ಕಾ ಯಹ ರಥ ಹೇ. ಇನ್ನೊಂದು ಆತ್ಮಿಕ ತಂದೆಯದ್ದು ರಥ ಕೂಡ ಇದೆ ಆಗಿದೆ.
उस उस रूहानी बाप की महिमा है ಸುಖ का सागर ಶಾಂತಿ का सागर. ಹೀಗೆ ಬಾಬಾ ಹೇಳ್ತಿದ್ದಾರೆ ಆತ್ಮಿಕ ತಂದೆಯ ಮಹಿಮೆ ಜ್ಞಾನದ ಸಾಗರ, ಸುಖದ ಸಾಗರ. ಅವ್ರಿಗೆ ಎಷ್ಟೊಂದು ಮಹಿಮೆ. पहले तो यह बुद्धि में रहेगा हम बेहद का बाप है जिससे बेहद का वर्षा मिलता है. ಮೊದಲು ಮುಖ್ಯವಾಗಿ ಬುದ್ಧಿಯಲ್ಲಿ ಇದು ನೆನಪಿರ್ಬೇಕಾಗಿದೆ, ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡ್ಕೊಳ್ತಾ ಇದೀವಿ. ಬೇಹದ್ದಿನ ತಂದೆ ಯಾರು ಅನ್ನೋದು ಕೂಡ ನೆನಪಿರ್ಬೇಕಾಗಿದೆ. ಪಾವನ ದುನಿಯಾಕ್ಕೆ ಮಾಲೀಕ್ ಬನಾತೆ ಹೇ. ಈ ಬೇಹದ್ದಿನ ತಂದೆ ಪಾವನ ಜಗತ್ತಿನ ಮಾಲೀಕ ಮಾಡ್ತಿದ್ದಾರೆ, ಸತ್ಯುಗದ ಮಾಲೀಕರನ್ನಾಗಿ ಮಾಡ್ತಿದ್ದಾರೆ. ನಿರಾಕಾರಕ್ಕೂ ಬುಲಾತೆ ಹೇ ಪತಿತ ಪಾವನ್ ಆವು. ಪಾವನ ಮಾಡೋದಕ್ಕಾಗಿ ನಿರಾಕಾರನನ್ನೇ ಕರಿತೀರಿ. ಮನೆ ಸಾಕಾರದಲ್ಲಿ ಬ್ರಹ್ಮ ತಂದೆನೂ ಇದ್ರು, ಬಾಬಾ ಹೇಳ್ತಾರೆ ನಿರಾಕಾರನನ್ನೇ ಕರಿತಾ ಇದ್ರಿ. ಆತ್ಮ ಹಿ ಬುಲಾತೆ ಹೇ ಬಲ್ ಜಬ್ ಪಾವನ್ ಆತ್ಮ ಹೇ ತಬಿ ನಹಿ ಪುಕಾರ್ತೆ. ಬಾಬಾ ಹೇಳ್ತಿದ್ದಾರೆ ಯಾವಾಗ ಪಾವನರ ಆತ್ಮ ಆಗಿದ್ರಿ ಆಗ ಕರೆಯೋದಿಲ್ಲ, ಪತಿತ ಆದಾಗಲೇ ಕರಿತೀರಿ. पतित है तो पुकारते हैं. अब तुम आत्मा जानती हो यह पतित पावन बाप इस तन में आया है. ನಾವು ಮಕ್ಕಳಿಗೆ ಗೊತ್ತಾಗಿದೆ ಪತಿತ ಪಾವನ ತಂದೆ ಬಂದಿದ್ದಾರೆ ನಮ್ಮನ್ನ ಪಾವನ ಮಾಡೋದಕ್ಕಾಗಿ, ಅದಕ್ಕಾಗಿ ಈ ತನುವಿನಲ್ಲಿ ಇದ್ದಾರೆ. ಬಾಬಾ ಹೇಳಿದ್ರಾಗ್ಲೇ ಈ ರಥದಲ್ಲಿ ನಾನಿದ್ದೀನಿ ಅಂತೇಳಿ. यह भूलना नहीं है हम उनके बने हैं. ಇದನ್ನಂತೂ ತಾವು ಮರಿಬಾರ್ದು. ನಾವು ಬ್ರಹ್ಮ ಶಿಬಾಬರವರ ಮಗುವಾಗಿದ್ದೀವಿ, ನಾವು ಅವರ ಸಂತಾನ ಆಗಿದ್ದೀವಿ ಅನ್ನೋದು ಮರಿಬಾರ್ದಾಗಿದೆ. ಯಹ ಸೌಭಾಗ್ಯ ತೋ ಕ್ಯಾ ಪದಂ ಭಾಗ್ಯ ಕಿ ಬಾತ್ ಹೇ. ಬಾಬಾ ಹೇಳ್ತಿದ್ದಾರೆ ಇದು ಬರೀ ಕೇವಲ ಸೌಭಾಗ್ಯದ ಮಾತಲ್ಲ, ಪರಮ ಭಾಗ್ಯದ ಮಾತಾಗಿದೆ. ಸೌಭಾಗ್ಯಕ್ಕೂ ಪರಮ ಭಾಗ್ಯಕ್ಕೂ ವ್ಯತ್ಯಾಸ ಇದೆ. 100 ಭಾಗ್ಯ ಸೌಭಾಗ್ಯ ಅಂತ ಕರೀತಾರೆ, ಅದರಿಗಿಂತಲೇ ಪದಮ ಅನ್ನುವಂಥದ್ದು ಎಷ್ಟು ದೊಡ್ಡ ಭಾಗ್ಯ, ಲೆಕ್ಕಕ್ಕೆ ಸಿಗದೇ ಇರುವಷ್ಟು ಭಾಗ್ಯ ಇದು. ನಾವು ಭಗವಂತನ ಸಂತಾನ ಆಗಿದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋದು. ಬೇರೆ ಉಸ್ ಭಾಗ್ಯೋ ಭೂಲ್ನಾ ಕ್ಯೂ ಚಾಹಿಯೆ. ಇಷ್ಟು ಪದಮ ಭಾಗ್ಯ ಅಂತ ತಂದೆ ಮಕ್ಕಳಾಗಿರೋದು, ಹಾಗಾದ್ರೆ ಅಂತ ತಂದೆಯನ್ನ ಹೇಗ್ ಮರಿತೀರಿ ಅಂತ ಬಾಬಾ ಕೇಳ್ತಾರೆ. ಇಸ್ ಸಮಯ ಬಾಪ್ ಆಯಾ ಹೇ ಯಹ ನಹಿ ಬಾತ್ ಹೇ. ಈ ಸಮಯದಲ್ಲಿ ತಂದೆ ಬಂದಿದ್ದಾರೆ, ಹೊಸ ಮಾತುಗಳನ್ನ ಹೇಳ್ತಾರೆ. ಪದಮ ಭಾಗ್ಯ ತಮ್ಮದು, ಭಗವಂತನ ಸಂತಾನ ಆಗೋದು, ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ತೆಗೆದುಕೊಳ್ಳೋದು, ಎಷ್ಟು ಹೊಸ ಮಾತುಗಳಿದೆಲ್ಲ. ಶಿವ ಜಯಂತಿ ಬಿ ಹರ್ ವರ್ಷ ಮನಾಯಿ ಜಾತೆ ಹೇ. ಶಿವ ಜಯಂತಿಯನ್ನು ಕೂಡ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಬಂದಿದ್ದೀರಿ. ತುಮ್ ಜರೂರ್ ವಹ ಏಕ್ ಬಾರ್ ಹಿ ಆತೆ ಹೇ. ಬಾಬಾ ಹೇಳ್ತಾರೆ ಅವಶ್ಯವಾಗಿ ಅವರು ಒಂದೇ ಸಾರಿ ಬರ್ತಾರೆ, ಪ್ರತಿ ವರ್ಷನೂ ಬರೋದಿಲ್ಲ, ಪ್ರತಿ ಯುಗದಲ್ಲೂ ಬರೋದಿಲ್ಲ, ಹಾಗಾಗಿ ಒಂದೇ ಸಾರಿ ಬಂದು ಹೋಗ್ತಾರೆ. ಲಕ್ಷ್ಮೀ ನಾರಾಯಣ್ ಸತ್ಯುಗ್ ಮೇ ಥೆ ಉಸ್ ಸಮಯ ನಹಿ ಹೇ, ಇಸ್ ಸಮಯ ನಹಿ ಹೇ. ಲಕ್ಷ್ಮೀ ನಾರಾಯಣರು ಸತ್ಯಯುಗದಲ್ಲಿ ಇರುವಂತವ್ರು, ಅವರು ಕೂಡ ಆ ಯುಗದಲ್ಲಿ ಮಾತ್ರ ಇರ್ತಾರೆ, ಆದ್ರೆ ಈಗಂತೂ ಇಲ್ಲ. तो समझाना चाहिए उन्होंने पुनर्जन्म लिया होगा. ಹೀಗೆ ಲಕ್ಷ್ಮೀ ನಾರಾಯಣರು ಎಲ್ಲಿ ಹೋದ್ರು, ಬಾಬಾ ಹೇಳ್ತಾರೆ ದೇವತೆಗಳೆಲ್ಲ ಎಲ್ಲಿ ಹೋದ್ರು ಅಂತ ಹೇಳಿ ಯಾರಿಗಾದ್ರೂ ತಿಳಿಸ್ತೀರಂದ್ರೆ ಅವ್ರು ಹೇಳ್ಬೇಕಾಗ್ತದೆ ಅವ್ರು ಪುನರ್ಜನ್ಮವನ್ನ ತೆಗೆದುಕೊಳ್ತಾ ಹೋಗ್ಯಾರೆ. ಪುನರ್ಜನ್ಮ ತೆಗೆದುಕೊಳ್ತಾ ರೂಪ, ಲಕ್ಷಣ, ಶಕ್ತಿ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಬದಲಾಗ್ತಾ ಹೋಗುತ್ತೆ. ಸೋಲಾ ಕಲಾಸೆ ಬಾಬಾ ಹೇಳ್ತಾರೆ 16 ಕಲೆಯಿಂದ 14 ಕಲೆವರೆಗೂ ಕೆಳಗಿಳಿತಾ ಹೋಗ್ತಾರೆ. ಯಹ ತುಮಾರೆ ಬಿನಹ ಕೊಯಿ ನಹಿ ಜಾನ್ತೆ. ಹೀಗೆ ದೇವತೆಗಳು 16 ಕಲಾ ಸಂಪೂರ್ಣ ಇರುವಂತವ್ರು, ಕಲೆಗಳ ಕಡಿಮೆ ಆಗ್ತಾ 14 ಕಲೆ ಆಗ್ತಾರೆ, ಹೀಗೆ 8 ಕಲೆ ಆಗ್ತಾರೆ, 9 ಕಲೆ ಆಗ್ತಾರೆ, ಹೀಗೆ 0 ಕಲೆಯಲ್ಲಿ ಹೊರಟೋಗ್ತಾರೆ. ಸತ್ಯುಗ ಕಹ ಜಾತಾ ಹೇ ನಹಿ ದುನಿಯಾಕೋ. ಹೀಗೆ ಬಾಬಾ ಹೇಳ್ತಾರೆ ಸತ್ಯುಗ ಅಂತೇಳಿ ಹೊಸ ಜಗತ್ತಿಗೆನೆ ಹೇಳಲಾಗುತ್ತೆ. ವಹ ಸಬ್ ಕುಚ್ ನಯಾ ಹಿ ನಯಾ ಹೇ. ಬಾಬಾ ಹೇಳ್ತಾರೆ ಅಲ್ಲಿ ಇರೋದೆಲ್ಲನೂ ಹೊಸದೇ. ತಾವು ಮಕ್ಕಳು ಕೂಡ ಹೊಸಬರಾಗಿರ್ತೀರಿ, ಪ್ರಕೃತಿನೂ ಹೊಸದಾಗಿರುತ್ತೆ, ಅಲ್ಲಿರೋ ವಸ್ತುಗಳೆಲ್ಲವೂ ಹೊಸದಾಗಿರುತ್ತೆ, ಹೀಗೆ ಎಲ್ಲನೂ ಹೊಸದಾಗಿರುತ್ತೆ. ಅದಕ್ಕೇನೆ ಸತ್ಯುಗ ಅಂತ ಹೇಳಿ ಹೇಳಲಾಗುತ್ತೆ. ದೇವತಾ ಧರ್ಮ ನಾಮ ಬಿ ಗಾಯ ಜಾತಾ ಹೇ. ಅಲ್ಲಿರೋರ್ಗೆ ದೇವತಾ ಧರ್ಮ ಅಂತೇಳಿ ಗಾಯನ ಮಾಡ್ತಾರೆ.
वही देवताएं जब वाम मार्ग में जाते हैं तो फिर उनको नया भी नहीं तो ದೇವತಾ भी नहीं कह सकते. ಯಾವಾಗ ಅದೇ ದೇವತೆಗಳು ವಾಮ ಮಾರ್ಗದಲ್ಲಿ ಹೋಗ್ತಾರೆ ಆಗ ಅವ್ರಿಗೆ ಹೊಸಬರು ಅಂತಾನು ಹೇಳೋದಿಲ್ಲ, ಅಲ್ಲಿರೋ ದೇವತೆಗಳಿಗೆ ಅಲ್ಲಿರೋ ಅವ್ರಿಗೆ ದೇವತಾ ಅಂತ ಕೂಡ ಹೇಳೋದಿಲ್ಲ. ಎಲ್ಲ ಬದಲಾಗ್ತಾರೆ, ಹಳಬರಾಗ್ತಾರೆ, ತಮಗೆ ತಾವು ದೇವತಾನ ಬದಲಾಗಿ ಮನುಷ್ಯರಂತ ಹೇಳಿ ಕರ್ಕೊಳ್ತಾರೆ, ದೇವತಾ ಧರ್ಮ ಅನ್ನೋದ್ರ ಬದಲಾಗಿ ಹಿಂದೂ ಧರ್ಮ ಅಂತ ಹೇಳಿ ಕರ್ಕೊಳ್ತಾರೆ. ಹೀಗೆ ಹೆಸರು ಬದಲಾಗ್ತಾ ಹೋಗ್ತವೆ. कोई भी ऐसे नहीं कहेंगे कि हम उनकी ವಂಶಾವಳಿ ಕೆ ಹೇ, ಈ ರೀತಿ ಕೂಡ ಹೇಳೋದಿಲ್ಲ ಅಂತ ನಾವು ದೇವತಾ ವಂಶದವರು ಅಂತ ಹೇಳಿ ಎಲ್ಲೂ ಕೂಡ ಹೇಳ್ಕೊಳ್ಳೋದಿಲ್ಲ ಅಂತ ಬಾಬಾ ಹೇಳ್ತಾರೆ. ಅಗರ್ ಅಪನೆ ಕೋ ಉಸ್ ವಂಶಾವಳಿ ಕೆ ಸಮಜ್ದೆ ತೋ ಫಿರ್ ಉನ್ಕಿ ಮಹಿಮಾ ಅಪನೆ ದಿಂದ ಕ್ಯೂ ಕರ್ತೆ ಹೇ. ಬಾಬಾ ಹೇಳ್ತಾರೆ ಒಂದ್ ವೇಳೆ ದೇವತಾ ವಂಶದವ್ರು ನಾವು ಅಂತ ಹೇಳಿ ಹೇಳ್ಕೊಂಡ್ರೆ ಹಾಗಾದ್ರೆ ಒಂದ್ ವೇಳೆ ಅವರು ಪವಿತ್ರ ಇರ್ತಾರೆ, ಇವರು ಪವಿತ್ರ ಇಲ್ಲ, ಹಾಗಾಗಿ ಅವ್ರಿಗೆ ಮಹಿಮೆ ಮಾಡ್ತಾರೆ, ತಮ್ಮನ್ನೇ ತಾವು ನಿಂದನೆ ಮಾಡ್ಕೊಳ್ತಾರೆ. ಅವರಿಗೆ ಮಹಿಮೆ ಮಾಡಿ ತಮ್ಗೆ ನಿಂದನೆ ಮಾಡ್ಕೊಳಂಗಿದ್ರೆ ವಂಶಾವಳಿ ಅಂತೇಳಿ ಹೇಳ್ಕೊಳಕ್ ಆಗೋದಿಲ್ಲ. ಬಾಬಾ ಹೇಳ್ತಿದ್ದಾರೆ महिमा जब करते हैं तो जरूर उनकी पवित्र अपने को अपवित्र पतित समझते हैं. ಮಹಿಮೆ ಯಾವಾಗ ಮಾಡ್ತಾರೆ ಅಂದ್ರೆ ತಾವು ಕೆಳಗಿಳಿದಾಗ, ನಿಂದನೆ ಆದಾಗ, ಪತಿತ ಆದಾಗ ಮಹಿಮೆ ಮಾಡ್ತಾರೆ. ನೀವು ಪಾವನ ಇದ್ದೀರಿ, ತಾವು ಸರ್ವಗುಣ ಸಂಪನ್ನ ಇದ್ದೀರಿ, ಸರ್ವ ಶಕ್ತಿವಂತರಿದ್ದೀರಿ. ತಾವು ಅಪವಿತ್ರ ಆದಾಗ ಮಾತ್ರ ಅವರ ಮಹಿಮೆ ಮಾಡ್ತಾರೆ, ಪವಿತ್ರರಿರೋರ್ನ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಪಾವನ್ ಸೇ ಪತಿತ ಬಂತೆ ಪುನರ್ಜನ್ಮ ಲೇತೆ. ಹೀಗೆ ಬಾಬಾ ಹೇಳ್ತಾರೆ ಭಾರತವಾಸಿಗಳು ಪಾವನ ಇದ್ದಂಥವ್ರು ಪುನರ್ಜನ್ಮ ತೆಗೆದುಕೊಳ್ತಾ ಪತಿತ ಆದ್ರು, ದೇವತಾ ವಂಶದವ್ರು ಹೋಗಿ ಸೂರ್ಯವಂಶದವ್ರು ಆಗ್ತಾರೆ. ಪೆಹಲೆ ಜೋ ಪಾವಂತೆ ವಹಿ ಫಿರ್ ಪತಿತ ಬನೆ ಹೇ. ಮೊದಲು ಯಾರು ಪಾವನರಾಗಿದ್ರು ಈಗ ಅವರೇ ಮತ್ತೆ ಪತಿತರಾಗಿದ್ದಾರೆ. ತುಮ್ ಜಾನ್ತೆ ಹೋ ಪಾವನ್ ಸೇ ಅಬ್ ಪತಿತ ಬನೆ ಹೇ. ಪಾವನ ಇದ್ದರು ಪತಿತ ಹೇಗಾದ್ರು ಅನ್ನೋದು ತಾವು ಮಕ್ಕಳಿಗೆ ಗೊತ್ತು, ಮನುಷ್ಯರಿಗೆ ಗೊತ್ತಿಲ್ಲ. ಹೀಗೆ ಬಾಬಾ ಹೇಳ್ತಾರೆ ತುಮ್ ಸ್ಕೂಲ್ ಮೇ ಪಡ್ತೆ ಹೋ ಉಸ್ಮೆ ನಂಬರ್ ವಾರ್ ಫಸ್ಟ್ ಕ್ಲಾಸ್ ಸೆಕೆಂಡ್ ಥರ್ಡ್ ಕ್ಲಾಸ್ ತೋ ಹೋತೆ ಹಿ ಹೇ. ಹೀಗೆ ಬಾಬಾ ಹೇಳ್ತಾರೆ ಇದು ಶಾಲೆ, ಈ ಶಾಲೆಯಲ್ಲಿ ಈ ಬೇಹದ್ದಿನ ರಹಸ್ಯವನ್ನೆಲ್ಲ ಓದ್ತಾ ಇದ್ರಿ. ಹಾಗಾಗಿ ಇಲ್ಲಿ ಕೂಡ ನಂಬರ್ ವಾರ್ ಇದ್ರಿ. ಫಸ್ಟ್ ಕ್ಲಾಸ್ ಅಲ್ಲಿ ಇರೋರು ಚೆನ್ನಾಗಿ ಓದ್ತಾ ಇದ್ದಾರೆ, ಸೆಕೆಂಡ್ ಕ್ಲಾಸು ಇದ್ದಾರೆ, ಥರ್ಡ್ ಕ್ಲಾಸ್ ಅವರು ಕೂಡ ಇದ್ದಾರೆ. ಅಭಿ ಬಚ್ಚೆ ಸಮಜ್ತೆ ಹೈ ಹಮ್ಕೋ ಬಾಪ್ ಪಢಾತೆ ಹೈ ತಬ್ ತೋ ಆತೆ ಹೇನ. ಬಾಬಾ ಹೇಳ್ತಿದ್ದಾರೆ ತಾವು ಮಕ್ಕಳಿಗೆ ಗೊತ್ತಾಗಿದೆ, ಬಾಬಾ ಓದಿಸುವುದಕ್ಕಾಗಿನೇ ಬಂದಿದ್ದಾರೆ, ಅವರು ಬಂದಾಗಲೇ ಓದಿಸ್ತಾರೆ ಅನ್ನೋದು ಗೊತ್ತಾಯ್ತು. ನಹಿತು ಯಹ ಆನೆ ಕಿ ಕ್ಯಾ ದರ್ಕಾರ್ ಹೇ. ಬಾಬಾ ಹೇಳ್ತಾರೆ ನಾನು ಓದಿಸ್ಲಿಕ್ಕೆ ಬಂದಿಲ್ಲ ಅಂದ್ರೆ ಇಲ್ಲಿ ಬಂದು ಆದ್ರೆ ಏನ್ ಮಾಡ್ಲಿ, ಅದ್ರ ಅವಶ್ಯಕತೆ ನನ್ಗಿಲ್ಲ ಈ ಜಗತ್ತಿನ, ಕೇವಲ ಓದಿಸೋದಕ್ಕಾಗಿ ಬಂದಿದ್ದೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಯಹ ಕೊಯ್ ಗುರು ಮಹಾತ್ಮ ಮಹಾಪುರುಷ ಮಹಾಪುರುಷ ಆದಿ ಕುಚ್ ನಹಿ ಹೇ. ಹೀಗೆ ಬಾಬಾ ಹೇಳ್ತಾರೆ ಓದಿಸ್ಲಿಕ್ಕಾಗಿ ಬಂದಿದ್ದಾರೆ ಅಂದ್ರೆ ಇವ್ರೇನು ಸಾಧಾರಣ ಅಲ್ಲ. ಅಲ್ಲಿ ಹಂಗೆ ಗುರು ಮಹಾತ್ಮ ಮಹಾಪುರುಷ ಬಂದಿದ್ದಾರೆ, ಇದನ್ನ ಹೇಳ್ತಾರೆ, ಇದನ್ನ ಓದಿಸ್ತಾರೆ ಅನ್ಲಿಕ್ಕೆ ಅಂತ ಮಾತು ಇಲ್ಲಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಯಹ ತೋ ಸಾಧಾರಣ ಮನುಷ್ಯ ತನ್ ಹೇ ಸೋ ಬಿ ಬಹುತ್ ಪುರಾಣ ಹೇ. ಬಾಬಾ ಹೇಳ್ತಾರೆ ನಾನು ಇಂಥ ಸಾಧಾರಣ ತನುವಿನಲ್ಲಿ ಬರ್ತೀನಿ, ಅವರು ಸಾಧಾರಣ ಮನುಷ್ಯ ಆಗಿದ್ದಾರೆ. ಇದಕ್ಕೆ ಇದಂತೂ ಬಹಳ ಹಳೆಯ ತನು ಆಗಿದೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ಬಹುತ್ ಜನ್ಮೋಕೆ ಅಂತ್ ಮೇ ಪ್ರವೇಶ ಕರ್ತಾ ಹೂಂ. ಬಹಳ ಅಂತ್ಯದ ಸಮಯದ ಅಂತಿಮ ಶರೀರದಲ್ಲಿ ಪ್ರವೇಶ ಮಾಡ್ತಾನೆ. ಅವ್ರ ತೋ ಕೊಯಿ ಇನ್ಕಿ ಮಹಿಮಾ ನಹಿ ಸಿರ್ಫ್ ಇಸ್ಸೆ ಪ್ರವೇಶ ಕರ್ತಾ ಹೂಂ ತಬ್ ಇನ್ಕಾ ನಾಮ್ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ ಯಾವಾಗ ಶಿವಬಾಬಾ ಇವರ ತನುವಿನಲ್ಲೇ ಪ್ರವೇಶ ಮಾಡ್ತಾರೆ ಆವಾಗ ಇವರಿಗೆ ಮಾನ್ಯತೆ ಗೌರವ ಸಿಗುತ್ತೆ. ಅಲ್ಲಿವರೆಗೂ ಇವ್ರದ್ದು ಯಾವುದೇ ಮಹಿಮೆ ಇಲ್ಲ, ಇವರು ಸಾಧಾರಣ ಮನುಷ್ಯನೇ ಅಂತ ಹೇಳಿ ಬಾಬಾ ಹೇಳ್ತಾರೆ. ನೈತು ಪ್ರಜಾಪಿತ ಬ್ರಹ್ಮ ಕಹಾಸೆ ಆಯ. ಬಾಬಾ ಹೇಳ್ತಾರೆ ಇಲ್ಲಾಂದ್ರೆ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬರ್ತಿದ್ರು, ದಾದಾ ಲೇಖ ರಾಜ ಆಗೇ ಇರ್ತಿದ್ರು. ಶಿವಬಾಬಾ ಬಂದಿರುವ ಕಾರಣನೇ ಅವ್ರಿಗೆ ಪ್ರಜಾಪಿತ ಅಂತೇಳಿ, ಆದಿ ದೇವ ಅಂತೇಳಿ, ಮೂಲ ಪುರುಷ ಅಂತೇಳಿ ಮಹಿಮೆ ಇರುವಂತದ್ದು. ಮನುಷ್ಯ ಮೂಂಜತೆ ತೋ ಜರೂರ್ ಹೈನಾ. ಬಾಬಾ ಹೇಳ್ತಿದ್ದಾರೆ ಮನುಷ್ಯರು ಈ ವಿಷಯದಲ್ಲಿ ಬಹಳ ಗೊಂದಲಕ್ಕೊಳಗಾಗ್ತಾರೆ, ಪ್ರಜಾಪಿತ ಯಾರು ಶಿವ ಯಾರು ಅನ್ನೋದು.
बाप ने तुमको समझाया है तब तुम औरों को ही समझाते हो. ಬಾಬಾ ನಾವು ಮಕ್ಕಳಿಗೆ ಹೇಳಿದ್ದಾರೆ ಈ ಬ್ರಹ್ಮ ಯಾರು, ಶಿವಬಾಬಾ ಯಾರು, ಇವ್ರ ತನುವಿನಲ್ಲಿ ಯಾಕೆ ಬಂದಿದ್ದಾರೆ, ಏನು ಓದಿಸ್ತಾ ಇದ್ದಾರೆ. ಈಗ ತಾವ್ ಮಕ್ಕಳಿಗೆ ತಿಳುವಳಿಕೆ ಸಿಕ್ಕಿದೆ, ಈಗ ಅನ್ಯರಿಗೆ ಓದಿಸಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ब्रह्मा का बाप कौन? ब्रह्मा विष्णु ಶಂಕರ್ ಉನೋಕ ರಚಯಿತ ಯಹ ಶಿವ ಬಾಬಾ ಹೇ. ಹೀಗೆ ಬಾಬಾ ಹೇಳ್ತಿದ್ದಾರೆ ಬ್ರಹ್ಮ ಅಂದ್ರೆ ಯಾರು, ಶಿವ ಬಾಬಾ ಯಾರು, ಇವರಿಬ್ಬರ ಮಧ್ಯದಲ್ಲಿ ಏನ್ ವ್ಯತ್ಯಾಸ, ಈ ವಿಷ್ಣು ಶಂಕರ, ಬ್ರಹ್ಮ ವಿಷ್ಣು ಶಂಕರ ಇವರ ಯಾರು, ರಚಯಿತ ಯಾರು ಎಲ್ಲವನ್ನ ತಿಳಿಸಿ. बुद्धि ऊपर चली जाते हैं, परमपिता परमात्मा जो परम धाम में रहते हैं. ತಾವ್ ಮಕ್ಕಳಿಗೆ ಬಾಬಾ ಎಲ್ಲಿರ್ತಾರೆ ಅಲ್ಲಿ ಬುದ್ಧಿ ಹೊರಟೋಗ್ಬೇಕಾಗಿದೆ. ಪರಂ ಧಾಮದಲ್ಲೇ ಬುದ್ಧಿ ನೇತಾಡ್ತಾ ಇರ್ಬೇಕು, ಅಲ್ಲೇ ಸದಾ ಇರ್ಬೇಕು, ನಾವ್ ಅಲ್ಲಿಯೇ ನಿವಾಸಿಗಳು. ಉನ್ಕಿ ಯಹ ರಚನಾ ಹೇ, ಈ ಸಾಕಾರ ಏನಿದೆಯಲ್ಲ ಇದು ಪರಮಾತ್ಮನ ರಚನೆ ಆಗಿದೆ. ಬ್ರಹ್ಮ ವಿಷ್ಣು ಶಂಕರ್ ಕಾ ಆಕ್ಯುಪೇಷನ್ ಅಲಗ್ ಹೇ. ಹೀಗೆ ಶಿವಬಾಬಾರವ್ರದ್ದು ಆಕ್ಯುಪೇಷನ್ ಮತ್ತೆ ಬ್ರಹ್ಮ ವಿಷ್ಣು ಶಂಕರರ್ದು ಆಕ್ಯುಪೇಷನ್ ಭಿನ್ನ ಆಗಿದೆ. ಅವರ ಜೀವನ ಚರಿತ್ರೆಗೂ ಬೇರೆನೆ ಆಗಿದೆ, ಇವ್ರದ್ದು ಜೀವನ ಚರಿತ್ರೆ ಬೇರೆ, ಅವರ ಕಾರ್ಯನೇ ಬೇರೆ, ಇವರ ಕಾರ್ಯನೇ ಬೇರೆ, ಅವರ ಮಹಿಮೆನೆ ಬೇರೆ, ಇವರ ಮಹಿಮೆನೆ ಬೇರೆ. ಕೊಯಿ ಆಪಸ್ ಮೇ तीन चार होते हैं, सबका ಆಕ್ಯುಪೇಷನ್ ಅಪನಾ ಅಪನಾ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ ತಮ್ಮಲ್ಲೇ ಸಾಧಾರಣ ಮನುಷ್ಯರಲ್ಲೇ ಒಬ್ಬ ಮೂರ್ನಾಲ್ಕು ಜನ ಸೇರ್ಕೊಳ್ತೀರಂದ್ರೆ ಅವರವರ ಗುಣ ಲಕ್ಷಣಗಳೇ ಬೇರೆ, ಅವ್ರದ್ದೇ ಕಾರ್ಯ ಬೇರೆ, ಅವ್ರದ್ದೇ ವ್ಯಕ್ತಿತ್ವನೇ ಬೇರೆ ಇರುತ್ತೆ. ಹಾಗೆ ಬಾಬಾ ಹೇಳ್ತಾರೆ ದೇವತೆಗಳದ್ದು ಪ್ರತಿಯೊಬ್ಬರದು ಬೇರೆ ಬೇರೆ ಆಗಿರುವಂತ ಮಹಿಮೆ ಆಕ್ಯುಪೇಷನ್ ಇದೆ. ಪಾರ್ಟ್ ಹರ್ ಏಕಿಕ ಅಪನಾ ಅಪನಾ ಹೇ. ಹೇಗೆ ಸಾಕಾರ ಮನುಷ್ಯ ಶರೀರದಲ್ಲಿ ಆತ್ಮಗಳದ್ದು ಪಾತ್ರನೇ ಒಬ್ಬರದು ಒಬ್ಬರಿಗೆ ಹೋಲಿಕೆ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ನು ಭಗವಂತನ ಮಹಿಮೆಗಳು ಎಲ್ಲಾ ದೇವತೆಗಳ ಮಹಿಮೆಗಳು ಒಂದೇ ಆಗಿರ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಬಾಬಾ ಕೇಳ್ತಿದ್ದಾರೆ. ತಿನ್ನಿ ಕರೋಡು ಆತ್ಮ ಹೇ, ಏಕ್ ಏಕ ಕಾ ಪಾರ್ಟ್ ನ ಮಿಲೆ ದುಸರೆ ಸೆ. ಬಾಬಾ ಹೇಳ್ತಾರೆ ಇಷ್ಟು ಕೋಟಿಗಟ್ಲೆ ಆತ್ಮಗಳಿದ್ದಾರೆ, ಒಬ್ಬರ ಪಾತ್ರ ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ, ಒಬ್ಬರ ಮಹಿಮೆ ಇನ್ನೊಬ್ಬರಿಗೆ ಆಗೋದಿಲ್ಲ, ಎಲ್ಲರಲ್ಲೂ ವಿಶೇಷತೆ ಇದೆ. ಹಾಗಾದ್ರೆ ಶಿವಬಾಬಾರ್ದು ಮತ್ತೆ ಶಂಕರದ್ದು ಬ್ರಹ್ಮಂದು ಒಂದೇ ರೀತಿಯ ಮಹಿಮೆ ಹೇಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಾಬಾ ಕೇಳ್ತಿದ್ದಾರೆ. ಸಾಧಾರಣ ಮನುಷ್ಯರದೇ ಇರಲ್ಲ ಅಂದ್ಮೇಲೆ ದೇವತೆಗಳದ್ದು ಹೇಗಿರುತ್ತೆ. ವೇ ವಂಡರ್ಫುಲ್ ಬಾತೆ ಸಮಜಿ ಜಾತೆ ಹೇ. ಬಾಬಾ ಅಂತೂ ತಾವ್ ಮಕ್ಕಳಿಗೆ ಇಂತ ಅದ್ಭುತ ಮಾತುಗಳನ್ನ ತಿಳಿಸ್ತಾ ಇದ್ದಾರೆ, ಒಬ್ಬರ ಮಹಿಮೆ ಇನ್ನೊಬ್ಬರಿಗೆ ಹೋಲಿಕೆ ಆಗೋದಿಲ್ಲ. ಕಿತನಾ ಡೇರ್ ಮನುಷ್ಯ, ಎಷ್ಟೊಂದು ಸಂಖ್ಯೆಯಲ್ಲಿ ಮನುಷ್ಯರಿದ್ದಾರೆ. ಅಭಿಚಕ್ರ ಪೂರಾ ಹೋತಾ ಹೇ. ಈಗಂತೂ ನಾಟಕ ಪೂರ್ಣ ಆಯ್ತು, ಎಲ್ಲಾ ಆತ್ಮಗಳು ತಮ್ಮ ಪಾತ್ರ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾಗಿದೆ. ಅಂತ ಹೈನಾ ಬಾಬಾ ಹೇಳ್ತಿದ್ದಾರೆ ವಾಪಸ್ ಹೋಗ್ಬೇಕು, ಇದು ಅಂತಿಮ ಸಮಯ. सब वापिस जाएंगे, फिर से ಚಕ್ರ ರಿಪೀಟ್ ಹೋನಾ ಹೇ. ಎಲ್ಲರೂ ವಾಪಸ್ ಮನೆಗೆ ಹೋಗ್ಬೇಕಾಗಿದೆ, ನಂತರ ಚಕ್ರ ಮತ್ತೆ ಪುನಃ ಆರಂಭ ಆಗುತ್ತೆ. ಬಾಬ್ ಯಹ ಸಬ್ ಬಾತೆ ಭಿನ್ನ ಭಿನ್ನ ಪ್ರಕಾರ ಸೆ ಸಮझाते रहते हैं. ಚಕ್ರ ಮುಗೀತು, ನಾಟಕ ಮುಗೀತು, ಬಾಬಾ ಹೇಳ್ತಿದ್ದಾರೆ ಪಾತ್ರ ಮುಗೀತು, ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾರೆ. ನಾಟಕ ಪೂರ್ಣ ಮುಗೀತು, ವೃಕ್ಷ ಬಿದ್ದು ಹೋಗುತ್ತೆ, ವೃಕ್ಷ ಹಳೆ ಆಗಿದೆ, ಜಡಿ ಭೂತ ಆಗಿದೆ, ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಮನೆ ಹೋಗೋದು ಹೇಗೆ ಅನ್ನೋದನ್ನ ಬಾಬಾ ಹೇಳ್ತಿದ್ದಾರೆ. ನಹಿ ಬಾತ್ ನಹಿ कहते हैं ಕಲ್ಪ ಪೆಹಲೆ ಬಿ ಸಮझाया. ಹೊಸ ಮಾತೇನಲ್ಲ, ಬಾಬಾ ಹೇಳ್ತಾನೆ ಹಿಂದಿನ ಕಲ್ಪದಲ್ಲೂ ಕೂಡ ಇದೇ ಮಾತನ್ನ ಹೇಳಿದ್ದೆ, ಪ್ರತಿ ಕಲ್ಪ ಕೂಡ ಇಂಥದ್ದೇ ಮಾತನ್ನ ಹೇಳ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. लवली बाप है जैसे बाप को तुम बहुत प्यार से याद करना चाहिए. ಬಾಬಾ ಅಂತೂ ಬಹಳ ಲವ್ಲಿ ಆಗಿದ್ದಾರೆ, ಬಹಳ ಪ್ರಿಯ ಆಗಿದ್ದಾರೆ. ಇಂತಹ ಪ್ರಿಯ ತಂದೆಯನ್ನು ಕೂಡ ತಾವೆಷ್ಟು ಪ್ರೀತಿಯಿಂದ ನೆನಪು ಮಾಡ್ಬೇಕಾಗಿದೆ. ತುಂಬಿ ಬಾಪ್ಗೆ ಲವ್ಲಿ ಬಚ್ಚೆ ಹೋನ. ಹೀಗೆ ಬಾಬಾ ಹೇಳ್ತಿದ್ದಾರೆ ತಂದೆಯನ್ನ ಎಷ್ಟು ಪ್ರಿಯ ಆಗಿದ್ದಾರೆ, ಅಂತ ಪ್ರಿಯ ತಂದೆಯ ತಾವು ಮಕ್ಕಳು ಕೂಡ ಪ್ರಿಯ ಆಗಿ. ಹೊರಗಡೆ ಮಕ್ಕಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಬಾಬಾ ತಾವು ಮಕ್ಕಳು ವಿಶೇಷವಾಗಿ ಪ್ರಿಯ ಆಗ್ತೀರಿ. ಬಾಪ್ಗೂ ಯಾದ್ ಕರ್ತೆ ಆಯೇ ಹೋ. ಹೀಗೆ ಬಾಬಾ ಹೇಳ್ತಿದ್ದ ನನ್ನನ್ನು ಎಷ್ಟು ನೆನಪು ಮಾಡ್ತಾ ಬಂದಿದ್ದೀರಿ, ಅದಕ್ಕಾಗಿ ಪ್ರಿಯ ಆಗಿದ್ದೀರಿ. ಪೆಹಲೆ ಸಬ್ ಏಕಿಗೆ ಪೂಜಾ ಕರ್ತೇತೆ. ತಾವೆಷ್ಟು ಪ್ರಿಯ ಇದ್ರಿ, ನನ್ನನ್ನ ಮೊದಲು ನೀವೇ ಪೂಜೆ ಮಾಡಿದ್ರಿ, ಒಬ್ಬನನ್ನೇ ನೆನಪು ಮಾಡ್ತಾ ಇದ್ರಿ. ಭೇದ ಭಾವಕ್ಕೆ ಬಾಧಿ ನಹಿ. ಹೀಗೆ ಭೇದ ಭಾವದ ಮಾತು ಕೂಡ ಇರ್ಲಿಲ್ಲ. ಅಭಿ ತೋ ಕಿತ್ನಾ ಭೇದ ಭಾವ ಹೇ, ಯಹ ರಾಮ್ ಕೆ ಭಕ್ತ ಹೇ ಔರ್ ವಹ ಕೃಷ್ಣ ಕೆ ಭಕ್ತ ಹೇ. ಬಾಬಾ ಹೇಳ್ತಾರೆ ಅವಾಗ ಮೊದಲು ಒಬ್ಬ ತಂದೆಯನ್ನೇ ಪೂಜೆ ಮಾಡ್ತಿದ್ರು, ಎಲ್ಲರಲ್ಲೂ ಒಂದೇ ಭಾವನೆ ಇತ್ತು.
ಯಾವುದೇ ಭೇದ ಭಾವ ಇರ್ಲಿಲ್ಲ. ಯಾವಾಗ ಈಗಂತೂ ಎಷ್ಟು ಭೇದ ಭಾವ ಆಗಿದೆ, ರಾಮನ ಭಕ್ತರೇ ಬೇರೆ, ಕೃಷ್ಣನ ಭಕ್ತರೇ ಬೇರೆ, ಶಕ್ತಿ ದೇವಿಯ ಭಕ್ತರೇ ಬೇರೆ, ಭಕ್ತರಲ್ಲೂ ಕೂಡ ಭೇದ ಭಾವ ಆಗಿದೆ. ರಾಮ್ ಕಿ ಭಕ್ತು दूब जगाते तो कृष्ण का ಭಕ್ತ का ನಾಕ್ ಬಂದ್ ಕರ್ ದೇತೆ. ಬಾಬಾ ಹೇಳ್ತಿದ್ದಾರೆ, ರಾಮನ ಭಕ್ತರು ಪೂಜೆ ಮಾಡಿ ಅಗರಬತ್ತಿ ಹಚ್ಚಿದ್ರೆ ಅದರ ಹೊಗೆ ಕೃಷ್ಣನ ಭಕ್ತರ ಕಡೆಗೆ ಹೋದ್ರೆ ಕೃಷ್ಣನ ಭಕ್ತರ ಅದ್ರ ಹೊಗೆ ಕೂಡ ನಾವು ಸೇವಿಸಬಾರ್ದು ಅಂತ ಹೇಳಿ ಮೂಗ್ ಬಂದ್ ಮಾಡ್ಕೋತಾರೆ ಅಂತ ಹೇಳಿ ಬಾಬಾ ಹೀಗೆ ಅಷ್ಟು ಭೇದ ಇದೆ ಅಂತ ಭಕ್ತರಲ್ಲಿ ಅಂತ ಬಾಬಾ ಹೇಳ್ತಾರೆ. ಏಸೆ ऐसे भी कुछ बात शास्त्रों में है, ಇಂಥ ಮಾತುಗಳು ಕೆಲವೊಂದು ಶಾಸ್ತ್ರಗಳಲ್ಲೂ ಕೂಡ ಇದ್ದಾವೆ. ಯಹ ಕಹಾ हमारा भगवान बड़ा, वहाँ कहे हमारा भगवान बड़ा, दो भगवान समझ लेते हैं. ಅವ್ರು ಹೇಳ್ತಾರೆ ನಮ್ಮ ಭಗವಂತ ದೊಡ್ಡವರು, ಅವ್ರು ಹೇಳ್ತಾರೆ ಕೃಷ್ಣನ ಭಕ್ತರು ಹೇಳ್ಕೊಳ್ತಾರೆ ನಮ್ಮ ಭಗವಂತ ದೊಡ್ಡವರು, ಕೃಷ್ಣ ದೊಡ್ಡವರು. ಹೀಗೆ ಭಗವಂತನನ್ನ ಇಬ್ರು ಮೂರು ನಾಲ್ಕು ಜನ ಹೀಗೆ ಎಲ್ಲರೂ ಭಗವಂತ ಅಂತ ಹೇಳಿ ಇಂಥ ಮಾತುಗಳನ್ನ ಶಾಸ್ತ್ರದಲ್ಲಿ ಬರ್ದಿದ್ದಾರೆ. तो रांग होने कारण सब ಅನ್ರೈಟಿಯಸ್ ಕಾಮ್ ಕಿಯಾ ಜಾತ ಕರ್ತೆ ಹೇ. ಬಾಬಾ ಹೇಳ್ತಾರೆ ಹೀಗೆ ತಪ್ಪು ತಿಳುವಳಿಕೆಯ ಕಾರಣ ಎಲ್ಲರೂ ತಪ್ಪು ಕರ್ಮವನ್ನ ಕೆಟ್ಟ ಕರ್ಮವನ್ನ ಮಾಡ್ತಾ ಹೋಗ್ತಿದ್ದಾರೆ. ಬಾಬಾ ಭಗವಂತನನ್ನು ಕೂಡ ನಿಂದನೆ ಮಾಡ್ತಾ ಪಾಪ ಕರ್ಮಗಳಲ್ಲಿ ತೊಡ್ಕೊಂಡಿದ್ದಾರೆ. ಬಾಬ್ ಸಮझाते हैं बच्चे बच्चे भक्ति 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 है ज्ञान ज्ञान है, ज्ञान का सागर एक ही बाप है. ಭಕ್ತಿ ಭಕ್ತಿನೇ ಆಗಿದೆ, ಜ್ಞಾನ ಜ್ಞಾನನೇ, ಅದಕ್ಕೂ ಇದಕ್ಕೂ ಹೋಲಿಕೆನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಜ್ಞಾನದ ಸಾಗರ ಅಂತೂ ಶಿವಬಾಬಾ ಆಗಿದ್ದಾರೆ, ಬಾಕಿ ವಹ ಸಬ್ ಹೇ ಭಕ್ತಿ ಕೆ ಸಾಗರ್. ಜ್ಞಾನದ ಸಾಗರ ಒಬ್ಬ ತಂದೆ ಮಾತ್ರ, ಅಲ್ಲಿರೋರು ಭಕ್ತಿಯ ಸಾಗರ ಎಷ್ಟು ಸಂಖ್ಯೆಯಲ್ಲಿದ್ದಾರೆ. ಜ್ಞಾನ ಸೇ ಸದ್ಗತಿ ಹೋತೆ ಹೇ, ಭಕ್ತಿಯಿಂದ ಸದ್ಗತಿ ಆಗೋದಿಲ್ಲ, ಜ್ಞಾನದಿಂದ ಸದ್ಗತಿ ಆಗುತ್ತೆ, ಸ್ವರ್ಗದಲ್ಲಿ ಹೋಗ್ತೀರಿ. ಅಭಿ ತುಮ್ ಬಚ್ಚೆ ಜ್ಞಾನವನ್ ಬನೆ ಹೋ, ತಾವು ಜ್ಞಾನವಂತರಾಗ್ತಾ ಇದ್ದೀರಿ. ಬಾಪ್ ನೆ ತುಮೆ ಅಪನಾ और सारे चक्र का भी ಪರಿಚಯ ದಿಯಾ ಹೇ. ಜ್ಞಾನವಂತರ ಹೇಗಾದ್ರಿ ಬಾಬಾ ಹೇಳ್ತಿದ್ದಾರೆ, ಬಾಬಾನೇ ನಮ್ಗೆ ತಮ್ಮ ಪರಿಚಯನ ಹೇಳಿದ್ದಾರೆ. ಶಿವಬಾಬಾ ಯಾರು ಅನ್ನೋದು ಪರಿಚಯ ಹೇಳಿದ್ದಾರೆ, ಆತ್ಮಗಳು ಯಾರು ಅನ್ನೋದು ಪರಿಚಯ ಹೇಳಿದ್ದಾರೆ. ಹೀಗೆ ಇಡೀ ಚಕ್ರದ ಜ್ಞಾನವನ್ನ ತಿಳಿಸಿದ್ದಾರೆ. ಹಾಗಾಗಿ ತಾವೀಗ ಜ್ಞಾನವಂತರಾಗಿದ್ದೀರಿ. ಜೋ ಅವ್ರ ಕೋಯಿ ದೇ ನಾ ಸಕೆ ಇಸ್ಲಿಯೇ ಬಾಪ್ ಕಾತೆ ಹೇ ತುಮ್ ಬಚ್ಚೆ ಹೋ ಸರ್ವಶಕ್ತಿ ಸ್ವದರ್ಶನ ಚಕ್ರಧಾರಿ. ಈ ಜ್ಞಾನ ಬಾಬಾ ನಾವು ಮಕ್ಕಳಿಗೆಲ್ಲೇ ಕೊಟ್ಟಿರುವ ಕಾರಣ ಬಾಬಾ ನಮ್ಮ ಮಹಿಮೆ ಮಾಡ್ತಾರೆ, ವರದಾನ ಕೊಟ್ಟಿದ್ದಾರೆ. ತಾವು ಸರ್ವ ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಿ ಅಂತ ಹೇಳಿ. ಪರಂಪಿತ ಪರಮಾತ್ಮ ತೋ ಏಕ್ ಹಿ ಹೇ, ಬಾಕಿ ಸಬ್ ಬಚ್ಚೆ ಹಿ ಬಚ್ಚೆ ಹೇ. ಪರಂಪಿತ ಪರಮಾತ್ಮ ಒಬ್ಬರೇ ಆಗಿದ್ದಾರೆ, ಉಳಿದವರೆಲ್ಲರೂ ಆತ್ಮಗಳು. ಪರಮಪಿತ ಅಪನೆಗೂ ಕೊಯಿ ಕಹ ನಾ ಸಕೆ, ಯಾರ ಆತ್ಮನು ಕೂಡ ತಮ್ಮನ್ನ ಪರಮಪಿತ ಅಂತ ಹೇಳಿ ಕರ್ಕೊಳ್ಳುವಂತೆ ಇಲ್ಲ. जो अच्छा समझदार मनुष्य है समझते हैं यह कितना बड़ा ड्रामा है. ಯಾರು ಬುದ್ಧಿವಂತ ಮಕ್ಕಳಿದ್ದಾರೆ, ಬುದ್ಧಿವಂತ ಮನುಷ್ಯರಿದ್ದಾರೆ, ಅವ್ರು ತಿಳ್ಕೊಳ್ತಾರಂತೆ ಭಗವಂತನ ಜ್ಞಾನ ಎಷ್ಟು ಶ್ರೇಷ್ಠ ಆಗಿದೆ, ಈ ನಾಟಕ ಎಷ್ಟು ಅದ್ಭುತ ಆಗಿದೆ, ಎಷ್ಟು ತಿಳುವಳಿಕೆ ಇದೆ, ಎಷ್ಟು ಇದರಲ್ಲಿ ನಾಲೆಜ್ ಇದೆ ಅಂತ ಹೇಳಿ ತಿಳ್ಕೊಳ್ತಾರೆ. ತಿಳ್ಕೊಳ್ಳೋರು ಇಷ್ಟು ಆಳವಾಗಿ ತಿಳ್ಕೊಳ್ತಾರೆ, ತಿಳ್ಕೊಳ್ದೆ ಇರೋರು ಏನು ತಿಳ್ಕೊಳತ್ತೆ ಇಲ್ಲ. ಉನ್ಮೆ ಸಬ್ ಆಕ್ಟರ್ಸ್ ಅವಿನಾಶಿ ಪಾಠ ಬಚಾತೆ ಹೇ. ಈ ನಾಟಕದಲ್ಲಿ ಎಲ್ಲರ ಪಾತ್ರಧಾರಿಗಳು ಅವಿನಾಶಿ ಆಗಿರುವಂತಹ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದಾರೆ. ಯಹ ಚೋಟಾ ನಾಟಕ ತೋ ವಿನಾಶ ಹೋತಾ ಹೇ, ಯಹ ಹಿ ಅನಾದಿ ಅವಿನಾಶಿ. ಅಲ್ಲಿಯ ನಾಟಕ ಅಂತೂ ಚಿಕ್ಕಿದು, ಅದು ಬಾಬಾ ಹೇಳ್ತಾರೆ ಅದು ಚಿಕ್ಕಿದು, ವಿನಾಶ ಆಗುತ್ತೆ. ನಾಟಕ ಆಡ್ತಾರೆ, ಪಾತ್ರ ಮುಗೀತು ಆಯ್ತು ಮರ್ತೋಗ್ತಾರೆ. ಆದ್ರೆ ಇದಂತೂ ಅವಿನಾಶಿ ನಾಟಕ. ಇದು ಪ್ರತಿ ಕಲ್ಪ ರಿಪೀಟ್ ಆಗ್ತಾನೆ ಇರುತ್ತೆ. ಅಭಿ ಕಭಿ ಬಂದ್ ಹೋನಾ ವಾಲಾ ನಹಿ ಹೇ. ಈ ನಾಟಕ ಅಂತೂ ಎಂದೂ ಮುಗಿದೇ ಇರುವಂತ ನಾಟಕ. ಅದು 3 ತಾಸಿನ ನಾಟಕ ಮುಗ್ದೋಯ್ತು, ಬಂದಾಯ್ತು, ಅವ್ರವರ ಪಾತ್ರ ಮುಗಿಸ್ಕೊಂಡು ಮನೆಗೆ ಹೋದ್ರು. ಆದ್ರೆ ಇದಂತೂ ಬೇಹದ್ದಿನ ನಾಟಕ, ಬಂದ್ ಆಗೋದೇ ಇಲ್ಲ, ಮತ್ತೆ ರಿಪೀಟ್ ನಡೀತಾನೆ ಇರ್ತದೆ. ಇತನಿ ಚೋಟಿ ಆತ್ಮ ಇತನಿ ಬಡಾ ಪಾಠ ಮಿಲಾ ಹುವಾ ಹೇ. ಬಾಬಾ ಹೇಳ್ತಾರೆ ಇಷ್ಟು ಚಿಕ್ಕ ಆತ್ಮನಿಗೆ ಎಷ್ಟು ದೊಡ್ಡ ಪಾತ್ರ ಸಿಕ್ಕಿದೆ, 84 ಜನ್ಮಗಳ ಪಾತ್ರ. ಅದು ಮತ್ತೆ ಪುನರಾವರ್ತನೆ ಆಗ್ತಾನೆ ಇರ್ತದೆ, ನಡೀತಾನೆ ಇರ್ತದೆ. ಶರೀರ್ ಲೇತೆ ಹೇ ಅವ್ರು
छोड़ने का और फिर पार्ट ಬಜಾನೆ ಕಾ ಹೈ. ಹೀಗೆ ಶರೀರ ತೆಗೆದುಕೊಳ್ಳೋದು ಬಿಡುವಂತದ್ದು, ಮತ್ತೆ ಶರೀರ ತೆಗೆದುಕೊಳ್ಳೋದು ಮತ್ತೆ ಬಿಡುವಂತದ್ದು, ಎಷ್ಟು ಪಾತ್ರ ಇದೆ. ಯಾ ಬಾತೆ ಕೊಯಿ ಶಾಸ್ತ್ರ ಮೇ ನಹಿ ಹೈ. ಇಂಥ ಮಾತುಗಳು ಯಾವುದೇ ಶಾಸ್ತ್ರದಲ್ಲಿ ಇಲ್ಲ. ಹೇಗೆ ಪಾತ್ರ ತೆಗೆದುಕೊಂಡ್ವಿ, ಹೇಗೆ ಶರೀರ ಬಿಡ್ತೀವಿ, ಮತ್ತೆ ತೆಗೆದುಕೊಳ್ತೀವಿ, ಮತ್ತೆ ಬಿಡ್ತೀವಿ. अगर इसको किसी गुरु ने समझाया होता है तो उनके और कोई भी ಫಾಲೋವರ್ಸ್ ಹೋತೇನಾ. ಬಾಬಾ ಹೇಳ್ತಾರೆ, ಈ ರೀತಿ ಏನಾದ್ರೂ ಗುರುಗಳು ತಿಳಿಸ್ಕೊಳ್ತಾರಂದ್ರೆ ಅವ್ರಿಗೆ ಎಷ್ಟೊಂದು ಫಾಲೋವರ್ಸ್ ಆಗ್ತಾರೆ. ಫಿರ್ ಸಿರ್ಫ್ ಏಕ್ ಫಾಲೋವರ್ ಕ್ಯಾಮ್ ಕಾ ಹೇ. ಬಾಬಾ ಹೇಳ್ತಾರೆ, ಒಬ್ಬರೇ ಫಾಲೋವರ್ಸ್ ಇದ್ರೆ ಅವ್ರಿಗೆ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ. ಫಾಲೋವರ್ಸ್ ಅಂದ್ರೆ ಬಹಳ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಫಾಲೋವರ್ಸ್ तो वह जो पूरा फॉलो करे, इनकी ಡ್ರೆಸ್ ಆದಿತು ಯಹ ನಹಿ. ಬಾಬಾ ಹೇಳ್ತಿದ್ದಾರೆ, ಗುರುಗಳ ಫಾಲೋವರ್ಸ್ ಇದ್ರೆ ಅವ್ರಿಗೆ ಅವ್ರದ್ದೇ ಆದಂತ ಡ್ರೆಸ್ ಗಳಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ರಿ. ಕೋನ್ ಕಹಿ ಶಿಷ್ಯ ಹೇ. ಹೇಗೆ ಹೇಳ್ತಾರಂತೆ, ನಾವು ಗುರುಗಳ ಶಿಷ್ಯಂದರಾಗಿದ್ದೇವೆ, ನಮ್ಗೆಲ್ಲ ಇಷ್ಟದೇ ಡ್ರೆಸ್ ಇದೆ ಅಂತ ಹೇಳಿ. ಇವತ್ತು ಬಾಪ್ ಬೈಟ್ ಪಡಾತ ಹೇ, ಇಲ್ಲಂತೂ ಶಿಷ್ಯರಿಲ್ಲ, ಇಲ್ಲಿ ಯಾವ್ದೇ ಗುರು ಇಲ್ಲ, ಇಲ್ಲಿ ಯಾವ್ದೇ ಯೂನಿಫಾರ್ಮ್ ಇಲ್ಲ. ಬಾಬಾ ಹೇಳ್ತೀರಿ, ಇಲ್ಲಂತೂ ತಂದೆ ಓದಿಸ್ತಾ ಇದ್ದಾರೆ. बाप को ही फॉलो करना है. जैसे ಬಾರಾತ್ ಹೋತಿ ಹೇ ನಾ, ಬಾಬಾ ಹೇಳ್ತಿದ್ದಾರೆ. ಹೀಗೆ ಕೇವಲ ತಂದೆಯನ್ನ ನೆನಪು ಮಾಡ್ಬೇಕಾಗಿದೆ, ತಂದೆಯನ್ನೇ ಫಾಲೋ ಮಾಡ್ಬೇಕಾಗಿದೆ. ಹೀಗೆ ಮೆರವಣಿಗೆ ಇರುತ್ತಲ್ವಾ, ಶಿವಕಿ ಬಾರಾತ್ ಕರ್ತೆ ಹೇ, ಶಿವನ ಮೆರವಣಿಗೆನೆ ಮಾಡ್ಲಾಗತ್ತೆ. ಹಾಗೆ ಬಾಬಾ ಹೇಳ್ತಾರೆ, ತಾವ ಆ ಮೆರವಣಿಗೆಯಲ್ಲಿ ಹೋಗುವವರಾಗಿದ್ರೆ. ಬಾಪ್ ಕಾತೆ ಹೇ ಯಹ ಹಮಾರಿ ಬಾರಾತ್ ಹೇ, ತುಮ್ ಸಬ್ ಭಕ್ತನೀಯ ಹೋ, ಮೈ ಹಿ ಭಗವಾನ್ ಹೋ. ಈ ಮೆರವಣಿಗೆಯಲ್ಲಿ ಶಿವ ಒಬ್ಬರೇ ಭಗವಾನ್ ಆಗಿದ್ದಾರೆ, ಎಲ್ಲಾ ಆತ್ಮಗಳು ಭಕ್ತನೀಯರಾಗಿದ್ದೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಸಬ್ ಸಜನಿಯಾ ಹೋ, ಬಾಪ್ ಆಯಾ ಹೇ ತುಮ್ಕೋ ಶೃಂಗಾರ್ ಕರ್ ಲೇ ಜಾನೆ. ತಾವೆಲ್ಲ ಪ್ರಿಯತಮೆಯರಿಗೆ ಶೃಂಗಾರ ಮಾಡಿ, ತಮ್ಮ ಸಮಾನ ಮಾಡ್ಕೊಂಡು, ಪಾವನ ಮಾಡ್ಕೊಂಡು ಎಲ್ಲಾ ಆತ್ಮಗಳನ್ನ ಮನೆ ಕರ್ಕೊಂಡು ಹೋಗ್ತಾರೆ. ಮೆರವಣಿಗೆ ಹೋಗುತ್ತೆ, ಶಿವನ ಮೆರವಣಿಗೆ ಅಂತ ಹೇಳಿ ಬಾಬಾ ಹೇಳ್ತಾರೆ. ನೀವೆಲ್ಲಾ ಆತ್ಮಗಳು ಅವರಿಂದ ಹೋಗುವವರಿದ್ದೀರಿ. ಕಿತನಿ ಖುಷಿ ಹೋನಿ ಚಾಯಿ. ಬಾಬಾ ಹೇಳ್ತಾರೆ, ಈ ಮಾತು ಕೇಳಿ ತಾವ್ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೇಕು. ಶೃಂಗಾರ ಮಾಡೋದಕ್ಕಾಗಿ ಭಗವಂತ ಬಂದಿದ್ದಾರೆ, ಪ್ರಿಯತಮ ಬಂದಿದ್ದಾರೆ. ಇಷ್ಟು ಶೃಂಗಾರ ಮಾಡ್ಕೊಂಡು ನಮ್ಮನ್ನ ಎಲ್ಲಾ ಮೆರವಣಿಗೆಯ ರೂಪದಲ್ಲಿ ಮನೆ ಕರ್ಕೊಂಡು ಹೋಗ್ತಾರೆ, ಎಲ್ಲಾ ಆತ್ಮಗಳನ್ನು ಅಂತ ಹೇಳಿ ಖುಷಿ ಆಗ್ಬೇಕಾಗಿದೆ. अब तुम सृष्टि के आदि मध्य अंत को जानते हो. तुम बाप को याद करते करते पवित्र बन जाते हो. ಪವಿತ್ರ ರಾಜ್ಯ ही मिलेगा. ಬಾಬಾ ಹೇಳ್ತಿದ್ದಾರೆ, ಶಿವಬಾಬರನ್ನ ನೆನಪು ಮಾಡ್ತಾ ಮಾಡ್ತಾ ಪವಿತ್ರ ಆಗ್ತೀರಿ, ಪವಿತ್ರ ಜಗತ್ತಿನಲ್ಲಿನೇ ರಾಜ್ಯ ಮಾಡ್ತೀರಿ, ಅಲ್ಲಿನೇ ಮಾಲೀಕ ಆಗುವಂತವ್ರು. ಬಾಬ್ ಸಮझाते ಮೈ ಆತಾ ಹಿ ಹೂಂ ಅಂತ್ ಮೇ. ಬಾಬಾ ಹೇಳ್ತಿದ್ರು, ನಾನು ಬರುವುದೇ ಅಂತ್ಯದಲ್ಲಿ. मुझे बुलाते ही पावन दुनिया की स्थापन कर पतित दुनिया का विनाश करने आओ, इसलिए ಮಹಾಕಾಲ್ ಬಿ ಕಾತೆ ಹೇ. ಬಾಬಾರವ್ರನ್ನ ಕರೀದಿದ್ದೀರಿ ಯಾವ ಸಮಯದಲ್ಲಿ? ಪತಿತ ಜಗತ್ತಲ್ಲಿ. ಪತಿತ ಜಗತ್ತಲ್ಲಿ ಬಂದು ಈ ಜಗತ್ತನ್ನ ವಿನಾಶ ಮಾಡಿ ಹೊಸ ಜಗತ್ತನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ಕರಿತೀರಿ. ಅದಕ್ಕಾಗಿ ನಾನು ಮಹಾಕಾಲನ ರೂಪದಲ್ಲಿ ಬರ್ತೀನಿ. ಈ ಪತಿತ ಜಗತ್ತನ್ನ ವಿನಾಶ ಮಾಡ್ತೀನಿ, ಪಾವನ ಜಗತ್ತನ್ನ ಸ್ಥಾಪನೆ ಮಾಡ್ತೀನಿ, ಎಲ್ಲಾ ಆತ್ಮಗಳನ್ನ ಒಟ್ಟಿಗೆ ಕರ್ಕೊಂಡು ಹೋಗ್ತೀನಿ. ಪ್ರಿಯತಮನ ರೂಪದಲ್ಲಿನೂ ಕರ್ಕೊಂಡು ಹೋಗ್ತಾರೆ, ಮಹಾಕಾಲನ ರೂಪದಲ್ಲಿ ಕೂಡ ಬಾಬಾ ನಾವ್ ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಮಹಾಕಾಲ್ ಕಾ ಭಿ ಮಂದಿರ್ ಹೋತಾ ಹೈ. ಹೀಗೆ ಮಹಾಕಾಲ ಆ ರೂಪದಲ್ಲಿ ಕೂಡ ಮಂದಿರ ಇದೆ, ಆ ಹೆಸರಿನಲ್ಲೂ ಕೂಡ ಭಗವಂತನನ್ನ ಪೂಜಿಸ್ತಾರೆ. ಕಾಲ್ಗೆ ಮಂದಿರ್ ತೋ ದೇಖ್ತೆ ಹೇ ನಾ. ಬಾಬಾ ಹೇಳ್ತಾರೆ, ಕಾಲನ ಮಂದಿರ ನೋಡಿದಿರಲ್ವಾ. ಶಿವಕೋ ಕಾಲ್ ಕಹೆಂಗೆನಾ, ಶಿವನಿಗಾಗಿನೇ ಕಾಲ ಮಹಾಕಾಲ ಅಂತಂದ್ರೆ ಮಹಿಮೆ ಇರೋದು. ಬುಲಾತೆ ಹಿ ಕಿ ಆಕರ್ ಪಾವನ್ ಬನಾವು. ಅವರಿಗಾಗಿನೇ ಕರೆದಿದ್ದೀರಿ, ಆ ಕಾಲನನ್ನೇ ಕರೆದಿದ್ದೀರಿ, ಬಂದು ಪಾವನ ಮಾಡಿ. ಈ ಜಗತ್ತಲ್ಲಿ ಎಷ್ಟು ದುಃಖ ಇದೆ, ಎಷ್ಟು ಭ್ರಷ್ಟ ಇದೆ, ಎಷ್ಟು ಸುರಿ ಗುಣಗಳಿದ್ದಾವೆ, ಇದೆಲ್ಲ ನಾಶ ಮಾಡೋದಕ್ಕಾಗಿ ಬನ್ನಿ ಅಂತ ಕರೆದಿದ್ದೀರಿ. ಆತ್ಮಕೋ ಲೇ ಜಾನಾ ಚಾಹೆ, ಆತ್ಮಕೋ ಲೇ ಜಾತೆ ಹಿ. ಹೀಗೆ ಆ ಕಾಲ ಬಂದು ಎಲ್ಲಾ ಆತ್ಮಗಳನ್ನ ಕರ್ಕೊಂಡು ಹೋಗ್ತಾರೆ. ಬೇಹದ್ ಕಾ ಬಾಪ್ ಕಿತನೆ ಡೇರ್ ಆತ್ಮಕೋ ಲೇ ಜಾನೆ ಆಯೆ ಹೇ.
ಹೀಗೆ ಬೇಹತ್ತಿನ ತಂದೆ ಇಷ್ಟು ಆತ್ಮಗಳನ್ನ ಕರ್ಕೊಂಡು ಹೋಗೋದಕ್ಕಾಗಿ ಬಂದಿದ್ದಾರೆ. काल काल महाकाल सब आत्मों की ಪವಿತ್ರ ಗುಲ್ಗುಲ್ ಬನಾಕರ್ ಲೇ ಜಾತೆ ಹೇ. ಕಾಲರ ಕಾಲ ಮಹಾಕಾಲ ಎಲ್ಲಾ ಆತ್ಮಗಳನ್ನ ಇಷ್ಟು ಪವಿತ್ರ ಮಾಡ್ತಾರೆ, ಮಧುರ ಮಾಡಿ ಕರ್ಕೊಂಡು ಹೋಗ್ತಾರೆ, ಶೃಂಗಾರ ಮಾಡೇ ಕರ್ಕೊಂಡು ಹೋಗ್ತೀನಿ, ಹಾಗೆ ಇಲ್ಲ ಪಾವನ ಮಾಡೇ ಕರ್ಕೊಂಡು ಹೋಗ್ತೀನಿ, ನನ್ನ ಸಮಾನ ಮಾಡೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಗುಲ್ಗುಲ್ ಬನ್ ಜಾಯೆ ತೋ ಫಿರ್ ಬಾಪ್ ಲೇ ಚಲೆಂಗೆ ಗೋದ್ ಮೇ. ಬಾಬಾ ಹೇಳ್ತಾರೆ, ಯಾವಾಗ ತಾವು ಗುಲ್ ಗುಲ್ ಆಗ್ತೀರಿ, ಪಾವನ ಆಗ್ತೀರಿ, ಮಧುರ ಆಗ್ತೀರಿ, ಬಾಬಾ ಮಡಿಲಲ್ಲೇ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ಯಾವುದೇ ಶಿಕ್ಷೆ ಇಲ್ಲದೆ, ಯಾವುದೇ ನೋವಿಲ್ಲದೆ, ಯಾವುದೇ ದುಃಖ ಇಲ್ಲದೆ, ಹೀಗೆ ಗುಲ್ಗುಲ್ ಆದ್ರೆ ಮಾತ್ರ, ಮಧುರ ಆದ್ರೆ ಮಾತ್ರ, ಹೂ ಆದ್ರೆ ಮಾತ್ರ. ಹೂ ಆಗ್ಲೇ ಇಲ್ಲ ಅಂದ್ರೆ ಕಠಿಣ ಶಿಕ್ಷೆ ಕೊಡ್ತಾರೆ, ಧರ್ಮರಾಜ ಆಗ್ತಾರೆ. ಬಾಬಾ ಹೇಳ್ತಾರೆ ಎಷ್ಟು ನೋವು ತಿಂದು ಹೋಗ್ಬೇಕಾಗತ್ತೆ ಪಾವನ ಆಗಿದ್ದಕ್ಕೆ. अगर पवित्र नहीं बनेंगे तो सजाए खानी पड़ेगी, ಫರ್ಕ್ ತೋ ರಹತಾ ಹೈ ನಾ. ಹೀಗೆ ಬಾಬಾ ಹೇಳ್ತಾರೆ, ಒಂದ್ ವೇಳೆ ಮಧುರ ಆಗ್ಲಿಲ್ಲ, ಪವಿತ್ರ ಆಗ್ಲಿಲ್ಲ ಅಂದ್ರೆ ಶಿಕ್ಷೆಯನ್ನ ತಿನ್ಬೇಕಾಗತ್ತೆ. ಫರ್ಕ್ ಇದೆ ಅಲ್ವಾ, ವ್ಯತ್ಯಾಸ ಇದೆ ಅಲ್ವಾ ಅಂತ ಬಾಬಾ ಕೇಳ್ತಾರೆ. ಪವಿತ್ರ ಆಗಿ ಮನೆಗ್ ಹೋಗೋದಕ್ಕೂ, ಶಿಕ್ಷೆ ತಿಂದು ಮನೆಗ್ ಹೋಗೋದಕ್ಕೂ ಪದವಿಯಲ್ಲಿ ವ್ಯತ್ಯಾಸ ಆಗತ್ತೆ. ಪಾಪ ಪಾಪ ಹಾರ್ ಜಾತೆ ಹೈ ತೋ ಫಿರ್ ಸಜಾ ಖಾನೆ ಪಡೆ. ಬಾಬಾ ಹೇಳ್ತಿರ, ಪಾಪಗಳೇನಾದ್ರೆ ಹಾಗೆ ಉಳ್ಕೊಳ್ತೀವಿ ಅಂದ್ರೆ ಬಾಬಾ ಹೇಳ್ತಿರ ಶಿಕ್ಷೆ ತಿನ್ಬೇಕಾಗತ್ತೆ. ಪದವಿ ಎಸೆ ಮಿಲ್ತಾ ಹೈ ಇಸ್ಲಿಯೇ ಬಾಪ್ ಸಮझाते हैं, ಬೇಟೆ ಮೀಠೆ ಬಚ್ಚೆ ಬಹುತ್ ಬಹುತ್ ಮೀಠಾ ಬನು. ಬಾಬಾ ಕೂಡ ಹೇಳ್ತಿದ್ರು, ಒಂದ್ ವೇಳೆ ಶಿಕ್ಷೆ ತಿಂದ್ರೆ ಈ ರೀತಿ ಪದವಿ ಭ್ರಷ್ಟ ಆಗತ್ತೆ, ಇಂಥ ದಾಸಿಯರಾಗ್ತೀರಿ, ಬಾಬಾ ಹೇಳಿದ್ದಾರೆ. ಹಾಗಾಗಿ ಬಾಬಾ ಹೇಳ್ತಿದ್ದಾರೆ, ಮಧುರ ಮಕ್ಕಳೇ ಈ ರೀತಿ ಬಹಳ ಬಹಳ ಮಧುರರ. ಶ್ರೀಕೃಷ್ಣ ಸಬ್ಕೋ ಮೀಠಾ ಲಗ್ತಾ ಹೈ ನಾ. ಬಾಬಾ ಹೇಳ್ತಾರೆ, ಶ್ರೀಕೃಷ್ಣ ನೋಡಿ ಕಲಿಯುಗದ ಅಂತ್ಯದಲ್ಲೂ ಎಲ್ಲರಿಗೂ ಎಷ್ಟು ಮಧುರ ಇದ್ದಾರೆ, ಎಷ್ಟಿಗೂ ಪ್ರಿಯ ಅನಿಸ್ತಾರೆ. ಕಿತ್ನಾ ಪ್ರೇಮ್ ಸೆ ಶ್ರೀಕೃಷ್ಣ ಕೋ ಜುಲಾತೆ ಹೈ. ध्यान में श्री कृष्ण को छोटा देख ಜಟ್ ಗೋದ್ ಮೇ ಉಟಾಕರ್ ಪ್ಯಾರ್ ಕರ್ತೆ ಹೇ. ಬಾಬಾ ಹೇಳ್ತಾರೆ, ಕೃಷ್ಣನನ್ನ ನೋಡಿ, ಕೃಷ್ಣನನ್ನ ಮಗು ಅಂತ ತಿಳ್ಕೊಂಡು ಉಯ್ಯಾಲೆಯಲ್ಲಿ ತೂಗ್ತಾರೆ. ಧ್ಯಾನದಲ್ಲಿ ಹೋದಾಗ್ಲೂ ಕೂಡ ಕೃಷ್ಣ ಸಣ್ಣ ಮಗು ಅಂತ ತಿಳ್ಕೊಂಡು ಅವ್ರನ್ನ ಎತ್ಕೊಂಡು ಮಡಿಲಲ್ಲೇ ಕೂರ್ಸ್ಕೊಂಡು ಎಷ್ಟು ಪ್ರೀತಿ ಮಾಡ್ತಾರೆ. ಹೀಗೆ ಬಾಬಾ ಹೇಳ್ತಾರೆ, ಕೃಷ್ಣ ಎಷ್ಟು ಪ್ರಿಯ ಆಗಿದ್ದಾರೆ, ಎಷ್ಟು ಎಲ್ಲರಿಗೂ ಪ್ರಿಯ ಅನ್ಸ್ತಾರೆ. ವೈಕುಂಠ ಮೇ ಚಲೆ ಜಾತೆ ಹೇ. ಹೀಗೆ ಬಾಬಾ ಹೇಳ್ತಾರೆ, ವೈಕುಂಠದಲ್ಲಿ ಹೊರಟೋಗ್ಬಿಡ್ತಾರೆ. ವಹ ಶ್ರೀ ಕೃಷ್ಣಕ್ಕೂ ಚೈತನ್ಯ ರೂಪ ಮೇ ದೇಖ್ತೆ ಹೇ. ವೈಕುಂಠದ ಸಾಕ್ಷಾತ್ಕಾರ ಆಗತ್ತೆ ಅಂದ್ರೆ ಅರ್ಥ ಅಲ್ಲಿ ನೋಡೋದೇ ಕೃಷ್ಣನನ್ನ. ಇಷ್ಟು ಕೃಷ್ಣ ಎಲ್ಲರಿಗೂ ಪ್ರಿಯ ಆಗ್ತಾರೆ. ಅದಕ್ಕಾಗಿ ಚೈತನ್ಯನಲ್ಲಿ ಕೃಷ್ಣನನ್ನ ನೋಡ್ಬೇಕು, ವೈಕುಂಠದಲ್ಲಿ ಕೃಷ್ಣನನ್ನ ನೋಡ್ಬೇಕು. ವೈಕುಂಠ ಅಂದ್ರೇನೆ ಕೃಷ್ಣನ ನಿವಾಸ, ಕೃಷ್ಣ ಇರುವಂತ ಸ್ಥಾನ ಅಂತ ಹೇಳಿ ತಿಳ್ಕೊಳ್ತಾರೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಸಚ್ ಮುಚ್ ವೈಕುಂಠ ಆ ರಹಾ ಹೇ. ತಾವ್ ಮಕ್ಕಳಿಗೆ ಗೊತ್ತಾಗಿದೆ, ಸತ್ಯ ಸತ್ಯ ವೈಕುಂಠ ಈಗ ಬರಲಿದೆ. ಹಮ್ ಭವಿಷ್ಯ ಮೇ ವಹ ಬನೆಂಗೆ. ನಾವು ಭವಿಷ್ಯದಲ್ಲಿ ಆ ರೀತಿ ಆಗ್ತೇವೆ, ಕೃಷ್ಣರಂತಾನೆ ಆಗ್ತೇವೆ, ನಾವೇ ಕೃಷ್ಣ ಆಗ್ತೇವೆ. ಕೃಷ್ಣ ಪರ್ ಕಲಂಕ ಲಗಾತೆ ಹೇ ವಹ ಸಬ್ ರಾಂಗ್ ಹೇ. ಬಾಬಾ ಹೇಳ್ತಾರೆ, ಏನ್ ಶಾಸ್ತ್ರದಲ್ಲಿ ಕೃಷ್ಣನಿಗೆ ಕಳಂಕ ಹಾಕೋದನ್ನ ಕೇಳಿದಿರಿ, ಅದೆಲ್ಲದೂ ತಪ್ಪಾಗಿದೆ. ಕೃಷ್ಣ ಆ ರೀತಿ ಕಳಂಕ ಹಾಕುವ ರೀತಿಯಲ್ಲಿ ಇರೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಚ್ಚೋ ಕೋ ಪೆಹ್ಲೆ ನಶಾ ಚಡ್ನಾ ಚಾಯಿ. ತಾವ್ ಮಕ್ಕಳಿಗೆ ವೈಕುಂಠ ಅಂದ್ರೆ ಯಾವುದು, ಅಲ್ಲಿ ಯಾರು ಇರ್ತಾರೆ, ಅಲ್ಲಿ ಹೋಗ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಜ್ಞಾನವನ್ನ ಯಾರು ಕೊಡ್ತಿದ್ದಾರೆ, ಇದ್ರದ್ದು ನಶೆ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಶುರು ಮೇ ಬಹುತ್ ಸಾಕ್ಷಾತ್ಕಾರ ಹುವಾ ಥಾ, ಫಿರ್ ಪಿಚಾಡಿ ಮೇ ಬಹುತ್ ಹೋಂಗೆ, ಜ್ಞಾನ ಕಿತ್ನಾ ರಮಣೀಕ್ ಹೇ. ಬಾಬಾ ಹೇಳ್ತಾರೆ, ಯಜ್ಞದ ಆರಂಭದಲ್ಲಿ ಬಹಳ ಸಾಕ್ಷಾತ್ಕಾರ ಆಯ್ತು, ಕೂತಿದ್ದಂಗೆ ಎಲ್ಲರ ಸಾಕ್ಷಾತ್ಕಾರ ನೋಡಿದ್ದಾರೆ. ಮತ್ತೆ ಅಂತ್ಯದಲ್ಲೂ ಕೂಡ ಅದರ ಪಾತ್ರ ಇದೆ. ಹೀಗೆ ಜ್ಞಾನದ್ದು ಇಷ್ಟೊಂದು ಮಹಿಮೆ ಇದೆ, ರಮಣೀಕ ಇದೆ. ಕಿತನಿ ಖುಷಿ ರಹತಿ ಹೇ ಭಕ್ತಿ ಮೇ ತೋ ಕುಚ್ ಬಿ ಖುಷಿ ನಹಿ ರಹತಿ ಹೇ. ಈಗ ಜ್ಞಾನದಲ್ಲಿ ತಾವ್ ಮಕ್ಕಳಿಗೆ ಎಷ್ಟು ಖುಷಿ ಇದೆ. ಜ್ಞಾನ ಕೇಳ್ತಿದ್ದಂಗೆನೆ ದಲ್ಲಿರುವಂತವ್ರು ಖುಷಿಯಲ್ಲಿ ಬಂದ್ಬಿಡ್ತೀರಿ, ಮೂಡ್ ಆಫ್ ಇರೋರು ನಶೆಯಲ್ಲಿ ಬರ್ತೀರಿ. ಹೀಗೆ ಜ್ಞಾನದಲ್ಲಿ ಬಹಳ ಖುಷಿ ನಶೆ ಇದೆ, ಭಕ್ತಿಯಲ್ಲಿ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಭಕ್ತಿ ಮಾಡೋ ತನಕ ಸ್ವಲ್ಪ ಖುಷಿ, ಮತ್ತೆ ಅದೇ ಇದೆಲ್ಲ ಆಗ್ತೀರಿ, ಮತ್ತೆ ಬೇಸರದಲ್ಲಿ ಬರ್ತೀರಿ. ಭಕ್ತ ಲೋಗು ಕೋ ಯಹಾ
थोड़ी मालूम रहता है कि ज्ञान में कितना खुशी है ಪೇಂಟ್ ಕರ್ ನಾ ಸಕೆ. ಭಕ್ತರಿಗೆ ಏನ್ ಗೊತ್ತು, ಅವ್ರಿಗೆ ಜ್ಞಾನ ಇಲ್ಲ. ಭಕ್ತಿಯಲ್ಲಿ ಭಕ್ತಿ ಜ್ಞಾನಕ್ಕೂ ಎರಡರ ಹೋಲಿಕೆ ಗೊತ್ತಿದ್ರೆ ಮಾತ್ರ ಜ್ಞಾನದಲ್ಲಿ ಎಷ್ಟು ರುಚಿ ಇದೆ, ಎಷ್ಟು ಖುಷಿ ಇದೆ, ಎಷ್ಟು ಶಾಂತಿ ಇದೆ ಅನುಭವ ಆಗುತ್ತೆ. ಭಕ್ತರು ಕೇವಲ ಇನ್ನು ಭಕ್ತಿಯಲ್ಲೇ ಮಾತ್ರ ಇದ್ದಾರೆ, ಇನ್ನು ಜ್ಞಾನನೇ ಗೊತ್ತಿಲ್ಲ. ಹಾಗಾಗಿ ಆತರ ಅವ್ರಿಗೆ ಹೋಲಿಕೆನೇ ಗೊತ್ತಿಲ್ಲ, ಅದರ ರುಚಿ ಏನು ಅಂತ ಗೊತ್ತಿಲ್ಲ ಅಂತ ಬಾಬಾ ಹೇಳ್ತಿದ್ದಾರೆ. तुम बच्चों को पहले यह ನಶಾ ಚಡ್ನಾ ಚಾಯ್. ತಾವು ಮಕ್ಕಳಿಗೆ ಗೊತ್ತಾಗಿದೆ, ಭಕ್ತಿ ಮಾಡ್ಕೊಂಡು ಬಂದಿದ್ದೀರಿ, ಭಕ್ತಿ ಪೂರ್ಣ ಆಗಿ ಜ್ಞಾನಕ್ಕೆ ಬಂದಿದ್ರಿ. ಹಾಗಾಗಿ ಭಕ್ತಿಯಲ್ಲಿ ಏನಿದೆ, ಜ್ಞಾನದಲ್ಲಿ ಏನಿದೆ, ಎರಡರ ಹೋಲಿಕೆ ಮಾಡ್ಕೊಂಡ್ರೆ ಎಷ್ಟು ನಶೆ ಇದೆ ಅಂತ ಹೇಳಿ ನಿಮಗ್ ಅನಿಸ್ತಾ ಇದೆ. ಯಹ ಜ್ಞಾನ್ ಶಿವಾಯೇ ಬಾಪ್ ಕೋ ಕೊಯಿ ಋಷಿ ಮುನಿ ಆದಿ ದೇ ನಹಿ ಸಕ್ತೆ. ಈ ಜ್ಞಾನವನ್ನ ತಂದೆ ಅಲ್ಲದೆ ಯಾವುದೇ ಋಷಿ ಮುನಿ ಮಹಾತ್ಮ ಸಾಧು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಲೌಕಿಕ ಗುರುತು किसी को भी ಮುಕ್ತಿ ಜೀವನ್ ಮುಕ್ತಿ ಕಾ ರಾಸ್ತಾ ಬತಾ ನಹಿ ಸಕ್ತೆ. ಹೀಗೆ ಬಾಬಾ ಹೇಳ್ತಾರೆ, ಲೌಕಿಕದ ಗುರುಗಳು ಎಷ್ಟೊಂದು ಸಂಖ್ಯೆಯಲ್ಲಿದ್ದಾರೆ, ಅವರು ಯಾರಿಗೂ ಕೂಡ ಮುಕ್ತಿ ಜೀವನ್ ಮುಕ್ತಿ ಆಸ್ತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತುಮ್ ಸಮಜ್ತೆ ಹೋ ಕೋಯಿ ಭಿ ಮನುಷ್ಯ ಗುರು ನಹಿ ಸಕ್ತೆ. जो कहे कि ಆತ್ಮ ಬಚ್ಚೆ ಮೇ ತುಮ್ಕೋ ಸಮझाता हूँ. ಹೀಗೆ ಬಾಬಾ ಹೇಳಿದ್ರೆ, ಯಾವುದೇ ಗುರು ಕೂಡ ನಿಮ್ಗೆ ಈ ರೀತಿ ಹೇಳೋದಿಲ್ಲ. ಆತ್ಮಗಳು ತಾವೆಲ್ಲ ತಾವ್ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿ ಯಾವ ಗುರು ಕೂಡ ಹೇಳೋದಿಲ್ಲ. ಬಾಪ್ ಕೂತು ಬಚ್ಚೆ ಬಚ್ಚೆ ಕಹನೆಗೆ ಪ್ರಾಕ್ಟೀಸ್. ಒಬ್ಬ ತಂದೆಗೆ ಮಾತ್ರ ಈ ರೀತಿ ಹೇಳುವಂತ ಅಭ್ಯಾಸ ಇರೋದು. ಮಕ್ಕಳೇ ಮಕ್ಕಳೇ ಅಂತ ಹೇಳುವಂಥದ್ದು, ಮಧುರ ಮಕ್ಕಳೇ, ಮೇಟೆ ಬಚ್ಚೆ ಅಂತ ಹೇಳುವಂತ ಅಭ್ಯಾಸ ಇರೋದು ಒಬ್ಬ ಭಗವಂತನಿಗೆ ಮಾತ್ರ. ಯಾವ ಗುರುಗಳು ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ ಅಂತ ಬಾಬಾ ಹೇಳ್ತಾರೆ. ಮಕ್ಕಳೇ ಮಕ್ಕಳೇ ಅಂತೇಳಿ ಯಾವ ಗುರು ಹೇಳಿದ್ರು? ಯಾರ ಅಂತ ಅಭ್ಯಾಸ ಇಲ್ಲ ಯಾರಿಗೂ ಆ ರೀತಿ ಪದ ಹೇಳಲಿಕ್ಕೆ. ಜಾನ್ತೆ ಹೇ ಯಹ ಹಮಾರಿ ರಚನಾ ಹೇ. ಬಾಬಾರವ್ರಿಗೆ ಮಾತ್ರ ಗೊತ್ತು, ಇವರು ನನ್ನ ರಚನೆ ಆಗಿದ್ದಾರೆ, ನಾನು ಮಾತ್ರ ಇವ್ರಿಗೆ ಮಕ್ಕಳೇ ಅಂತೇಳಿ ಸಂಬೋಧನೆ ಮಾಡ್ಬೋದು. ಆ ಗುರುಗಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಯಹ ಬಾಪ್ ಬೇಕಾತೆ ಮೈ ಸಬ್ಕಾ ರಚಯಿತ ಹೂಂ. ಬಾಬಾ ಸ್ವತಃ ಹೇಳ್ತಿದ್ದಾರೆ, ನಾನು ಎಲ್ಲರ ರಚಯಿತ. ಋಷಿ ಮುನಿಗಳಿಗೂ ನಾನೇ ರಚಯಿತ, ಬ್ರಹ್ಮ ವಿಷ್ಣು ಶಂಕರಿಗೂ ನಾನೇ ರಚಯಿತ ಅಂತ ಹೇಳಿ. ತುಮ್ ಸಬ್ ಭಾಯಿ ಭಾಯಿ ಹೋ. ತಾವೆಲ್ಲರೂ ಸಹೋದರು, ದೇವತೆಗಳು ಸಹೋದರು, ತಾವು ಆತ್ಮಗಳು ಕೂಡ ಸಹೋದರರು, ಎಲ್ಲರೂ ಸಹೋದರರೇ ಆಗಿದ್ರಿ. ಉನ್ಕೋ ಪಾಠ ಮಿಲಾ ಹೇ, ಕೈಸೆ ಮಿಲಾ ಹೇ ಯಹ ಬೈಟ್ ಸಮझाते हैं. ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಸಿಕ್ಕಿದೆ ಬಾಬಾನೇ ಕುರಿತು ತಿಳಿಸ್ತಾ ಇದ್ದಾರೆ. ಆತ್ಮ ಮೇ ಹಿ ಸಾರಾ ಪಾಠ ಭರಾ ಹುವಾ ಹೇ. ಈಗ ಆತ್ಮನಲ್ಲಿನೇ ಎಲ್ಲಾ ಪಾತ್ರ ತುಂಬಲ್ಪಟ್ಟಿದೆ. ಜೋ ಬಿ ಮನುಷ್ಯ ಆತೆ ಹೇ 84 ಜನ್ಮ ಕಭಿ ಏಕ್ ಜೈಸಾ ಸಿರ್ಫ್ ಮಿಲಾ ನಾ ಸಭಿ. ತೊಡಿ ತೊಡಿ ಚೇಂಜ್ ಹೋತಿ ಜರೂರ್. ಬಾಬಾ ಹೇಳ್ತಾರೆ, ಯಾರು 84 ಜನ್ಮ ತೆಗೆದುಕೊಳ್ತಾರೋ, 84 ಜನ್ಮ ತೆಗೆದುಕೊಳ್ಳೋರಲ್ಲೂ ಒಂದೇ ರೀತಿ ಪಾತ್ರ ಇಲ್ಲ. ಎಲ್ಲರಲ್ಲೂ ಭಿನ್ನತೆ ಇದೆ, ಚೇಂಜ್ ಇದೆ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ತತ್ವ ಬಿ ಸತೋ ರಜೋ ತಮೋ ಹೋತಾ ಹೇ. ಹರ್ ಜನ್ಮಕ್ಕೆ ಫೀಚರ್ಸ್ ಏಕ್ ಮಿಲೆ ದುಸ್ರೆ ಸೆ. ಒಂದೇ ಬಾಬಾ ಹೇಳ್ತಿದ್ರೆ, ಒಂದೇ ಆತ್ಮನೇ ಇನ್ನೊಂದು ಜನ್ಮ ತೆಗೆದುಕೊಂಡಾಗ ಮುಖ ಲಕ್ಷಣ ಗುಣ ಸ್ವಭಾವ ಎಲ್ಲವೂ ಬದಲಾಗ್ತವೆ. ಒಂದು ಜನ್ಮದಲ್ಲಿ ಇದ್ದಿದ್ದು ಇನ್ನೊಂದು ಜನ್ಮದಲ್ಲಿ ಇರೋದಿಲ್ಲ, ಎಲ್ಲನೂ ಬದಲಾಗಿರುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ರೆ. ಯಹ ಬಿ ಸಮಜ್ನೆ ಕಿ ಬಾತ್ ಹೈ. ಒಂದೇ ಆತ್ಮ 84 ಜನ್ಮದಲ್ಲೂ ಒಂದಕ್ಕೂ ಹೋಲಿಕೆ ಇರುತ್ತೆ. ಈ ಜನ್ಮದಲ್ಲಿ ಇರುವಂತಹ ಗುಣ ಲಕ್ಷಣಗಳು ಮುಂದಿನ ಜನ್ಮದಲ್ಲಿ ಇರೋದಿಲ್ಲ, ಅಲ್ಲಿಯ ಗುಣ ಲಕ್ಷಣಗಳೇ ಬದಲಾಗ್ಬಿಡ್ತವೆ. ಹೀಗೆ ಬಾಬಾ ಹೇಳ್ತಿದ್ದಾರೆ, ಭಿನ್ನ ಭಿನ್ನ ಇದೆ. ಬಾಪ್ ರೋಜ್ ಸಮझाते रहते हैं, मीठे बच्चे बाप में कभी ಸಂಶಯ ನಹಿ ಲಾओ. ಬಾಬಾ ಪ್ರತಿ ದಿನ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ತಂದೆಯಲ್ಲಿ ಎಂದೂ ಕೂಡ ಸಂಶಯ ಬರಬಾರ್ದು. ಸಂಶಯ ಅವ್ರ ನಿಶ್ಚಯ ದೋ ಅಕ್ಷರ ಹೆನ. ಹೀಗೆ ಬಾಬಾ ಹೇಳ್ತಾರೆ, ಸಂಶಯ ಮತ್ತು ನಿಶ್ಚಯ, ಯಾವ್ದಾದ್ರು ನಿಶ್ಚಯ ಇದೆ ಅಂದ್ರೆ ಅಲ್ಲಿ ಎಂದೂ ಕೂಡ ಸಂಶಯ ಬರ್ಲೇಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಾಪ್ ಮಾನ ಬಾಪ್ ಇಸ್ಮೇ ಸಂಶಯ ತೋ ಹೋ ನಾ ಸಕೆ. ತಂದೆ ಅಂದ್ರೇನೆ ತಂದೆ, ಆತ್ಮದ ತಂದೆ, ಎಷ್ಟು ನಿಶ್ಚಯ ಇರ್ಬೇಕು ಅಂತ ಬಾಬಾ ಹೇಳ್ತಾರೆ. ಶರೀರ ತಂದೆ ಮೇಲೆ ಎಷ್ಟು ನಿಶ್ಚಯ ಇರುತ್ತೋ ಹಾಗೆ ಆತ್ಮದ ತಂದೆ ಅಂದ್ರೇನೆ ತಂದೆ. ಮತ್ತೆ ಇಲ್ಲಿ ಸಂಶಯ ಮಾತು ಬರುವಂತನೇ ಇಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಷ್ಟು ನಂಬಿಕೆ ನಿಶ್ಚಯ ಇರ್ಬೇಕು ಬಾಬನ ಮೇಲೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬಚ್ಚ ಕಹ ನಾ ಸಕೆ ಕಿ ಮೈ ಬಾಪ್ ಕೋ ಯಾದ್ ಕರ್ ನಹಿ ಸಕ್ತಾ ಹೂಂ.
ನಾವ್ ಮಕ್ಳು ಎಂದು ಇಂಥ ಮಾತು ಹೇಳ್ಬಾರ್ದು, ನಾವ್ ತಂದೆಯನ್ನ ನೆನಪು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸಮಯ ಸಿಗ್ತಾ ಇಲ್ಲ, ಕ್ಲಾಸ್ ಕೇಳಕ್ ಆಗ್ತಾ ಇಲ್ಲ, ಹೀಗ್ ಹೇಳುವಂತೆ ಇಲ್ಲ ಅಂತ ಬಾಬಾ ಹೇಳ್ತಾರೆ. ಇಂಥ ಪದ ಬರ್ಲೇಬಾರ್ದು. ನಮ್ಗೆ ಬಾಬಾನ ಮೇಲೆ ಇಂಥ ಡೌಟ್ ಇದೆ, ಇಂಥ ಮಾತ್ ಸಂಶಯ ಇದ್ದಾವೆ, ಈ ಬಾಬಾ ಹಿಂಗೆ ಇಂಥ ಮಾತ್ ಯಾಕೆ ಹೇಳಿದ್ರು, ಹಿಂಗೆ ಯಾಕೆ ಹೇಳಿದ್ರು, ಅರ್ಥ ಮಾಡ್ಕೊಳ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಭಗವಂತ ಇಂಥ ಸತ್ಯ ಹೇಳಿದ್ರು ಅದನ್ನ ಅರಗಿಸ್ಕೊಳ್ಳುವ ಶಕ್ತಿ ಇಲ್ಲದೆ ನಾವು ಡೌಟ್ ನಲ್ಲಿ ಇದೀವಿ ಹೊರತು ಬಾಬಾನ ಮೇಲೆ ಎಂದೂ ಸಂಶಯ ಬರಬಾರ್ದು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ ಬಾಬ್ ತುಮ್ ಗಡಿ ಗಡಿ ಗಾತೆ ಹೋ, ಯೋಗ ನಹಿ ಲಗಾತಾ. ಬಾಬಾ ಹೇಳ್ತಾರಂತ, ಮಕ್ಳು ಹೇಳ್ತಾರಂತೆ, ಬಾಬಾ ನಾವು ಗಳಿಗೆ ತಮ್ಮನ್ನ ನೆನಪು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯೋಗ ಅಕ್ಷರ ಟೀಕ್ ನಹಿ, ತುಮ್ ತೋ ರಾಜ ಋಷಿ ಹೋ, ಋಷಿ ಅಕ್ಷರ ಪವಿತ್ರತಾ ಕಾ ಹೇ. ಬಾಬಾ ಹೇಳ್ತಾರೆ ಯೋಗ ಅನ್ನುವಂಥದ್ದು ಈ ಅಕ್ಷರ ಚೆನ್ನಾಗಿಲ್ಲ, ತಾವಂತೂ ರಾಜ ಋಷಿಗಳಾಗಿದ್ರಿ. ಋಷಿ ಅಂದ್ರನೇ ಪವಿತ್ರರು, ಪವಿತ್ರ ಇರುವಂತವ್ರು. ತುಮ್ ರಾಜ ಋಷಿ ಹೋ ತೋ ಜರೂರ್ ಪವಿತ್ರ ಹೋಂಗೆ. ರಾಜ ಋಷಿ ಅಂದ್ರೆ ಅವಶ್ಯವಾಗಿ ಪವಿತ್ರನೇ ಇರ್ಬೇಕಾಗಿದೆ. ತುಡಿ ಬಾತ್ ಮೇ ಫೇಲ್ ಹೋನೆ ಸೆ ಫಿರ್ ರಾಜೈ ಮಿಲ್ ನಾ ಸಕೆ. ಒಂದು ಮಾತಿನಲ್ಲಿ ಏನಾದ್ರೂ ಫೇಲ್ ಆದ್ರೆ, ಒಂದು ಮಾತಿನಲ್ಲಿ ಏನಾದ್ರೂ ಸಂಶಯ ಇದ್ರೆ, ಡೌಟ್ ಇದ್ರೆ, ಬಾಬಾ ಹೇಳ್ತಾರೆ ರಾಜ್ಯ ಭಾಗ್ಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಿಶ್ಚಯ ಅಂದ್ರೇನೆ ಪೂರ್ಣ ನಿಶ್ಚಯ, ಆ ಯಾವ ಮಾತಿನಲ್ಲೂ ಸಂಶಯನೇ ಬರಬಾರ್ದು. ಪ್ರಜಾ ಮೇ ಚಲೆ ಜಾತೆ ಹೇ, ಸಂಶಯ ಬಂತು, ನಿಶ್ಚಯದಲ್ಲಿ ಕೊರತೆ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ ಪ್ರಜೆಗಳಲ್ಲಿ ಹೊರಟೋಗ್ತೀರಿ. ಕಿತ್ತನಾ ಘಾಟಾ ಪಡ್ ಜಾತಾ ಹೇ, ಪ್ರಜೆಗಳಲ್ಲಿ ಹೋದ್ರೆ ಎಷ್ಟು ನಷ್ಟ ಆಗುತ್ತೆ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ನಂಬರ್ ವಾರ್ ಪದ್ ಹೋತಾ ಹೇನಾ, ಹೀಗೆ ಬಾಬಾ ಹೇಳ್ತಾರೆ ನಂಬರ್ ವಾರ್ ಪದವಿ ಇರುತ್ತಲ್ವಾ. ಬಲೆ ಜ್ಞಾನ ಎಷ್ಟು ತಿಳ್ಕೊಂಡಿದ್ರು ನಿಶ್ಚಯ ಕಡಿಮೆ ಆಗಿದ್ರೆ ಪದವಿ ಕಡಿಮೆ ಬಲೆ ಜ್ಞಾನ, ಕೆಲವರು ಮುಗ್ಧರು, ಜ್ಞಾನದ ಎಲ್ಲ ರಹಸ್ಯ ಗೊತ್ತಿಲ್ಲ, ಆದ್ರೆ ಬಾಬಾನ ಮೇಲೆ ಇಷ್ಟು ನಿಶ್ಚಯ ಇದೆ ಅಂದ್ರೆ ಆ ನಿಶ್ಚಯದಿಂದ ಅವರೇ ಪದವಿ ಶ್ರೇಷ್ಠ ಆಗ್ಬಿಡುತ್ತೆ. ಹೀಗೆ ಬಾಬಾ ಹೇಳ್ತಾರೆ ನಿಶ್ಚಯನೇ ಮುಖ್ಯ ಆಗಿದೆ ಅಂತ ಹೇಳಿ. तो तुम बच्चों को कितनी खुशी होती है, जैसे बाबा ತಿಳಿಸ್ತಾ ಇದ್ದಾರೆ एक का पद ना मिले दूसरे से, यह बेहद का बना बनाया ड्रामा है, ಶಿವಾಯ ಬಾಪ್ का कोई समझ ना सके. ಈ ಮಾಡಲ್ಪಟ್ಟಂತ ನಾಟಕದ ರಹಸ್ಯವನ್ನ ತಂದೆ ಅಲ್ಲದೆ ಮತ್ಯಾರು ಕೂಡ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. तो तुम बच्चों को कितनी खुशी होनी चाहिए, जैसे बाप की बुद्धि में सारा ज्ञान है वैसे तुम्हारी बुद्धि में भी है. ಇಷ್ಟು ಖುಷಿ ಆಗ್ಬೇಕಂತೆ ಬಾಬಾರವರಲ್ಲಿ ಎಷ್ಟು ಜ್ಞಾನ ಇದೆ. ಎಲ್ಲಾ ರಚನೆಯ ಜ್ಞಾನ ಅವರಲ್ಲಿದೆ, ಮೂರು ಲೋಕಗಳ ಜ್ಞಾನ ಇದೆ. ಹೀಗೆ ಅವರಲ್ಲಿ ಯಾವ ಜ್ಞಾನ ಇದೆ ಅದೆಲ್ಲಾ ಜ್ಞಾನ ನನ್ನಲ್ಲಿ ಇದೆ ಅಂತ ಹೇಳಿ ಇಷ್ಟು ಖುಷಿ ಇರ್ಬೇಕು ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಬೀಜ್ ಅವ್ರ ಜಾಡ್ಕೋ ಸಮझाना है. ಹೀಗೆ ಬಾಬಾ ಹೇಳ್ತಾರೆ ಬೀಜ ಮತ್ತು ವೃಕ್ಷದ ಜ್ಞಾನ ತಮ್ಮಲ್ಲಿ ತಿಳ್ಕೊಳ್ಬಿರ್ಬೇಕಾಗಿದೆ. ಮನುಷ್ಯ ಸೃಷ್ಟಿಕ ಜಾಡ್ ಇನ್ಕೆ ಸಾಥ್ ಬನಿಯಂತ್ರಿಕ ಮಿಸಲ್ ಬಿಲ್ಕುಲ್ ಅಕ್ಯುರೇಟ್ ಹೇ. ಬಾಬಾ ಹೇಳ್ತಾರೆ ಈ ವೃಕ್ಷ, ಮಾನವ ವಂಶ ವೃಕ್ಷ ಮತ್ತು ಈ ಆಲದ ಮರದ ವೃಕ್ಷ ಒಂದೇ ರೀತಿಯ ಹೋಲಿಕೆ ಇದೆ ಅಂತ ಬಾಬಾ ಹೇಳ್ತಾರೆ. ಬಹಳ ಚೆನ್ನಾಗಿ ಹೋಲಿಕೆ ಇದೆ. ಅಲ್ಲಿ ಕಾಂಡ ಇಲ್ಲ, ಇಲ್ಲಿ ಕೂಡ ಕಾಂಡ ಇಲ್ಲ, ದೇವತಾ ಧರ್ಮನೇ ಇಲ್ಲ. ಅಲ್ಲಿ ರಂಬೆ ಕೊಂಬೆಗಳ ಮೇಲೆ ನಿಂತಿದೆ, ಇಲ್ಲಿ ಕೂಡ ಈ ಅನ್ಯ ಧರ್ಮ ಎನ್ನುವಂತ ರಂಬೆ ಕೊಂಬೆಗಳ ಮೇಲೆ ಈ ವೃಕ್ಷ ಇದೆ. ಹೀಗೆ ಸರಿಯಾದ ಹೋಲಿಕೆ ಇದೆ. बुद्धि भी कहती है हमारा आदि सनातन देवी देवता धर्म जो ತ್ಯೂರ್ತ ವಹ ಪ್ರಾಯಲೋಪ್ ಹೋ ಗಯಾ ಹೈ. ದೇವಿ ದೇವತಾ ಧರ್ಮದ ಯಾವ ಕಾಂಡ ಇತ್ತು ಅದು ಈಗ ಪ್ರಾಯಲೋಪ ಆಗಿದೆ, ತಾವು ಮಕ್ಕಳಿಗೆ ಗೊತ್ತಾಗಿದೆ. ಬಾಕಿ ಸಬ್ ಧರ್ಮ ಟಾಲಿಯ ಆದಿ ಖಡಿ ಹೇ. ಬಾಬಾ ಹೇಳ್ತಿದ್ರಿ ಈಗಂತೂ ಕೇವಲ ರಂಬೆ ಕೊಂಬೆಗಳು ಮಾತ್ರ ನಿಂತ್ಕೊಂಡಿದೆ. ಡ್ರಾಮಾ ಅನುಸಾರ ಯ ಸಬ್ ಹೊನಾಯಿ ಹೇ. ನಾಟಕದ ಅನುಸಾರವಾಗಿ ಈ ರೀತಿ ಆಗ್ಬೇಕು. ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗ್ಬೇಕು, ಅದು ಇರಬಾರ್ದು ಅನ್ನೋದು ಕೂಡ ನಾಟಕದಲ್ಲಿ ನಿಗದಿ ಆಗಿದೆ. ಇಸ್ಮೇ ಗುರುನು ನಹಿ ಆತಿ. ಬಾಬಾ ಹೇಳ್ತಿದ್ರಲ್ಲಿ ಯಾವುದೇ ತಿರಸ್ಕಾರ ಇಲ್ಲ. ಅನ್ಯ ಧರ್ಮದವರೇ ಇದ್ದಾರೆ, ನಮ್ ಧರ್ಮ ಇಲ್ಲ ಅಂತ ಹೇಳಿ ಅನ್ಯ ಧರ್ಮದ ಮೇಲೆ ತಿರಸ್ಕಾರ ಮಾಡುವಂತಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಾರೆ. ಅವ್ರದ್ದು ಪಾತ್ರ ಈಗ ನಡೀತಾ ಇದೆ. ನಾಟಕ ಮೇ ಆಕ್ಟರ್ಸ್ ಕೋ ಕಭಿ घृण आएंगी क्या. बाप कहते हैं तुम ಪತಿತ್ ಬನ್ ಗಯೇ ಹೋ ಫಿರ್ ಪಾವನ್ ಬನ್ನ ಹೇ. ಹೀಗೆ ಬಾಬಾ ಹೇಳ್ತಾರೆ ನಾಟಕದಲ್ಲಿ, ಸ್ಥೂಲ ನಾಟಕದಲ್ಲಿ ಒಬ್ಬ ಪಾತ್ರ ಇನ್ನೊಬ್ಬ ಪಾತ್ರಧಾರಿಗೆ ಗುಣ ಇರೋದಿಲ್ಲ, ತಿರಸ್ಕಾರ ಇರೋದಿಲ್ಲ. ಹಾಗೆ ಇಲ್ಲಿ ಕೂಡ ಅನ್ಯ
ಧರ್ಮದವರನ್ನ ನೋಡಿ ತಾವು ತಿರಸ್ಕಾರ ಮಾಡುವಂತಿಲ್ಲ. ಪ್ರತಿಯೊಬ್ಬ ಆತ್ಮರದು ಪಾತ್ರ. ಹೀಗೆ ತಾವು ಪಾವನರಾಗ್ತಾ ಇದ್ರೆ ತುಮ್ ಜಿತ್ನಾ ಸುಖ ದೇಖತೆ ಹೋ ಉನ್ಕೋ ಅವ್ರ ಕೋಯಿ ನಹಿ ದೇಖ್ತೆ. ತಾವು ಎಷ್ಟು ಸುಖವನ್ನ ನೋಡಿರ್ತೀರಿ ಅಂತ ಸುಖವನ್ನ ಅನ್ಯ ಆತ್ಮಗಳು ಯಾರು ನೋಡೋದೇ ಇಲ್ಲ. ಅದೇ ದೇವತಾ ಧರ್ಮದವರು ಹೊರತುಪಡಿಸಿ ಅನ್ಯ ಧರ್ಮದವರು ಅಂತ ಸುಖವನ್ನ ನೋಡೋದಿಲ್ಲ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ತುಮ್ हीरो जवाहरों हो, जवाहरों हीरो हीरोइन हो, विश्व पर राज्य पाने वाले हो, तो अतः ಖುಷಿ ಹೋನಿ ಚಾಹಿಯೇನಾ. ಬಾಬಾ ಹೇಳ್ತಿದ್ರೆ ತಾವು ಹೀರೋ ಹೀರೋಯಿನ್ ಪಾತ್ರ ಮಾಡುವಂತವ್ರು, ಇಡೀ ಇಡೀ ವಿಶ್ವದ ಮೇಲೆ ರಾಜ್ಯ ಮಾಡುವಂತವ್ರು. ಹಾಗಾದ್ರೆ ತಮ್ಗೆ ಎಷ್ಟು ಖುಷಿ ಇರ್ಬೇಕಾಗಿದೆ. ಭಗವಾನ್ ಪಡಾತೆ ಹೇ ಕಿತನಾ ರೆಗ್ಯುಲರ್ ಪಡ್ನಾ ಚಾಹಿಯೆ. ಬಾಬಾ ಹೇಳ್ತಿರೋ ಓದಿಸೋರು ಕೂಡ ಏನು ಸಾಧಾರಣ ಇಲ್ಲ. ಭಗವಂತನೇ ಓದಿಸ್ತಾರೆ. ಹಾಗಾಗಿ ರೆಗ್ಯುಲರ್ ಆಗಿ ಓದ್ಬೇಕಾಗಿದೆ. ಕಿತನಿ ಖುಷಿ ಹೋನಿ ಚಾಹಿಯೆ. ಬಾಬಾನೇ ಓದಿಸ್ತಾ ಇದ್ದಾರೆ ಅಂತ ಹೇಳಿ ತಮ್ಮ ಮಕ್ಕಳಿಗೆ ಎಷ್ಟು ಖುಷಿ ಇರ್ಬೇಕಾಗಿದೆ. ಬೇಹದ್ ಕಾ ಬಾಪ್ ಹಮೇ ಪಡಾತೆ ಹೇ. ಬೇಹದ್ದಿನ ತಂದೆನೆ ನಾವು ಆತ್ಮಗಳ ಎದುರುಗಡೆ ಕೂತು ಓದಿಸ್ತಾ ಇದ್ದಾರೆ. ಎಷ್ಟು ಜ್ಞಾನ ಹೇಳ್ತಿದ್ದಾರೆ, ಎಷ್ಟು ರಹಸ್ಯ ಹೇಳ್ತಿದ್ದಾರೆ. ಅವರಲ್ಲಿರುವ ಜ್ಞಾನ ನಾವು ಆತ್ಮನಲ್ಲೇ ತುಂಬ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ಬೇಕಾಗಿದೆ. ರಾಜ್ ಭಾಗ್ವಿ ಬಾಪಿ ಸಿಕ್ಲಾತೆ ಹೇ. ರಾಜಯೋಗವನ್ನು ಕೂಡ ತಂದೆನೇ ಕಲಿಸ್ತಾ ಇದ್ದಾರೆ. ಕೊಯ್ ಶರೀರಧಾರಿ ತೋ ಸಿಕ್ಲಾ ನಾ ಸಕೆ. ಯಾವುದೇ ಶರೀರಧಾರಿ ಇಂಥ ರಾಜಯೋಗವನ್ನ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಾಪ್ ನೇ ಆತ್ಮೋ ಕೋ ಸಿಕ್ಲಾಯಾ ಹೇ. ಆತ್ಮ ಹಿ ಧಾರಣ ಕರ್ತೆ ಹೇ. ಆತ್ಮನೇ ರಾಜಯೋಗವನ್ನ ಕಲಿಯುವಂಥದ್ದು, ಆತ್ಮನೇ ಧಾರಣೆ ಮಾಡ್ಕೊಳ್ಳುವಂಥದ್ದು. ಬಾಬ್ ಏಕ್ ಬಾರಿ ಆತೆ ಹೇ ಪಾಠ ಬಚಾನೆ. ಬಾಬಾ ಒಂದೇ ಸಾರಿ ಬರ್ತಾರೆ ಪಾತ್ರ ಅಭಿನಯ ಮಾಡ್ಲಿಕ್ಕೆ. ಆತ್ಮ ಹಿ ಪಾಠ ಬಚಾಕರ್ ಶರೀರ ಚೋಡ್ ದೂಸರಾ ಲೇತೆ ಹೇ. ಅಥವಾ ಹೀಗೆ ಪಾತ್ರ ಮಾಡ್ತಾ ಒಂದು ಶರೀರವನ್ನ ಬಿಡ್ತಾ ಮತ್ತೊಂದು ಶರೀರವನ್ನ ತೆಗೆದುಕೊಳ್ತಾ ಹೋಗುತ್ತೆ. ಆತ್ಮಕೋ ಬಾ ಪಡಾತೆ ಹೇ. ಹೀಗೆ ಆತ್ಮನಿಗೆ ಬಾಬಾ ಓದಿಸ್ತಾ ಇದ್ದಾರೆ. ದೇವತೋಂಕಿ ನಹಿ ಪಡಾಯಂಗೆ. ಹೀಗೆ ಬಾಬಾ ಹೇಳ್ತಾರೆ ಆತ್ಮ ಪವಿತ್ರ ಆಗಿರುತ್ತೆ, ಪಾವನ ಆಗಿರುತ್ತೆ, ಅವ್ರಿಗೆ ದೇವತೆ ಅಂತ ಹೇಳಿ ಕರೀತಾರೆ. ಆಗ ಅಲ್ಲಿ ಬಾಬಾ ಓದಿಸೋದಿಲ್ಲ. ಈ ಸಮಯದಲ್ಲೇ ಬಾಬಾ ಓದಿಸ್ತಾ ಇದ್ದಾರೆ. ವಹತೋ ದೇವತಾಯೇ ಹಿ ಪಡಾಯಿಗೆ. ಅಲ್ಲಿರುವಂತಹ ದೇವತೆಗಳಿಗೆ ಅಲ್ಲಿಯದ್ದೇ ರೀತಿಯ ಪದ್ಧತಿಯಲ್ಲಿ ಅಲ್ಲಿಯ ಶಿಕ್ಷಣನೇ ಅವರು ಓದಿಸ್ತಾರೆ. ಸಂಗಮ ಪಡಾತೆ. ಈ ಸಂಗಮಯುಗದಲ್ಲಿ ಆತ್ಮಗಳಿಗೆ ತಂದೆನೇ ಓದಿಸ್ತಾ ಇದ್ದಾರೆ. ಪುರುಷೋತ್ತಮ ಬನಾನೆ ಕೇಳಿಯೇ. ಯಾಕೆ ಓದಿಸ್ತಾ ಇದ್ದಾರೆ? ಪುರುಷೋತ್ತಮರಾಗುವುದಕ್ಕಾಗಿ ಅಂತ ಬಾಬಾ ಹೇಳ್ತಿದೆ. ತುಮ್ ಹಿ ಪಡ್ತೆ ಹೋ. ಯಹ ಸಂಗಮ ಯುಗ ಏಕಿ ಹೇ ಜಬ್ ತುಮ್ ಪುರುಷೋತ್ತಮ ಬಂತೆ ಹೋ. ಈ ಸಂಗಮ ಯುಗದಲ್ಲಿ ಮಾತ್ರ ತಾವು ಪುರುಷೋತ್ತಮರಾಗೋದು. ಮತ್ತೆ ಯಾವ ಯುಗದಲ್ಲಿ ಕೂಡ ಈ ರೀತಿ ಓದೋದಿಲ್ಲ, ಪುರುಷೋತ್ತಮರಾಗೋದಿಲ್ಲ. ಸತ್ಯ ಬನಾನೆ ವಾಲಾ ಸತ್ಯ ಗುರು ಕಿ ಸ್ಥಾಪನ್ ಕರ್ನೆ ವಾಲಾ ಏಕ್ ಹಿ ಸಚ್ ಬಾಪ್ ಹೇ. ಬಾಬಾ ಹೇಳ್ತಿದ್ರೆ ಸತ್ಯವನ್ನ ಸತ್ಯವಂತರನ್ನಾಗಿ ಮಾಡುವಂತವ್ರು, ಸತ್ಯಯುಗದ ಸ್ಥಾಪನೆ ಮಾಡುವಂತವ್ರು ಒಬ್ಬ ಸತ್ಯ ತಂದೆನೇ ಆಗಿದ್ದಾರೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. मीठे मीठे सिखलते बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और नमस्ते नमस्ते. ಬಾಬಾ ಧಾರಣೆಗಾಗಿ ಮುಖ್ಯ ಸಾರ ತಿಳಿಸ್ತಾ ಇದ್ದಾರೆ. ಮೊದಲನೇ ಪಾಯಿಂಟ್ ಇದೆ, संगम युग पर डायरेक्ट भगवान से पढ़ाई पढ़कर ज्ञानवान आस्तिक बनना है. ಸಂಗಮ ಯುಗದಲ್ಲಿ ಡೈರೆಕ್ಟ್ ಭಗವಂತನಿಂದ ವಿದ್ಯೆಯನ್ನ ಓದಿ, ಸಂಗಮ ಯುಗದಲ್ಲಿ ಡೈರೆಕ್ಟ್ ಭಗವಂತನಿಂದ ವಿದ್ಯೆಯನ್ನ ಓದಿ ಜ್ಞಾನವಂತರು ಆಸ್ತಿಕರು ಆಗಬೇಕು ಮತ್ತು ಅನ್ಯರನ್ನು ಮಾಡಬೇಕು. ಆಸ್ತಿಕರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕು. ಎಂದೂ ಸಹ ತಂದೆ ಮತ್ತು ವಿದ್ಯೆಯಲ್ಲಿ ಸಂಶಯ ಬರಬಾರದು. ಎಂದೂ ಸಹ ತಂದೆ ಮತ್ತು ವಿದ್ಯೆಯಲ್ಲಿ
ಸಂಶಯ ಬರಬಾರದು. ಬಾಬಾ 2ನೇ ಪಾಯಿಂಟ್ ಅಲ್ಲಿ ತಿಳಿಸ್ತಾ ಇದ್ದಾರೆ, ತಂದೆಯ ಸಮಾನ ಪ್ರಿಯರಾಗಬೇಕು. ತಂದೆಯ ಸಮಾನ ಪ್ರಿಯರಾಗಬೇಕು. ಭಗವಂತ ನಮ್ಮ ಶೃಂಗಾರ ಮಾಡುತ್ತಾರೆಂಬ ಖುಷಿಯಲ್ಲಿರಬೇಕು. ಭಗವಂತ ನಮ್ಮ ಶೃಂಗಾರ ಮಾಡುತ್ತಾರೆಂಬ ಖುಷಿಯಲ್ಲಿರಬೇಕು. ಯಾವುದೇ ಪಾತ್ರಧಾರಿಯೊಂದಿಗೆ ಈರ್ಷೆ ತಿರಸ್ಕಾರ ಇರಬಾರದು. ಯಾವುದೇ ಪಾತ್ರಧಾರಿಯೊಂದಿಗೆ ಈರ್ಷೆ ತಿರಸ್ಕಾರ ಇರಬಾರದು. ಪ್ರತಿಯೊಬ್ಬರದ್ದು ಈ ನಾಟಕದಲ್ಲಿ ಅಕ್ಯುರೇಟ್ ಆದ ಪಾತ್ರವಿದೆ. ಪ್ರತಿಯೊಬ್ಬರದ್ದು ಈ ನಾಟಕದಲ್ಲಿ ಅಕ್ಯುರೇಟ್ ಪಾತ್ರವಿದೆ. ಬಾಬಾ ವರದಾನ ತಿಳಿಸ್ತಾ ಇದ್ದಾರೆ, ಸೇವೆಯ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯ ಮಧ್ಯ ಏಕಾಂತವಾಸಿಯಾಗುವಂತಹ, ಸೇವೆಯ ಪ್ರವೃತ್ತಿಯಲ್ಲಿರುತ್ತಾ ಮಧ್ಯ ಮಧ್ಯ ಏಕಾಂತವಾಸಿಯಾಗುವಂತಹ ಅಂತರ್ಮುಖಿ ಭವ. ಅಂತರ್ಮುಖಿ ಭವ. ಬಾಬಾ ಇದರ ಅರ್ಥ ಹೇಳ್ತಿದ್ದಾರೆ, ಸೈಲೆನ್ಸ್ ನ ಶಕ್ತಿಯ ಪ್ರಯೋಗ ಮಾಡುವುದಕ್ಕಾಗಿ ಅಂತರ್ಮುಖಿ ಏಕಾಂತವಾಸಿ ಆಗುವಂತ ಅವಶ್ಯಕತೆ ಇದೆ. ಬಾಬಾ ಹೇಳ್ತಾರೆ, ಸೈಲೆನ್ಸ್ ನ ಶಕ್ತಿ, ಶಾಂತಿಯ ಶಕ್ತಿಯನ್ನ ಪ್ರಯೋಗ ಮಾಡ್ಬೇಕಂದ್ರೆ ಬಾಬಾ ಹೇಳ್ತಾರೆ ತಾವು ಅಂತರ್ಮುಖಿ ಆಗ್ಬೇಕು ಮತ್ತು ಏಕಾಂತವಾಸಿ ಆಗುವಂತ ಅಭ್ಯಾಸ ಮಾಡ್ಬೇಕು. ಹೆಚ್ಚು ಮಾತನಾಡೋದ್ರಿಂದ ಶಾಂತಿ ಹರಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಶಾಂತಿಯನ್ನ ಹರಡಿಸ್ಬೇಕು ಅಂದ್ರೆ ತಾವು ಅಂತರ್ಮುಖಿ ಆಗಿರ್ಬೇಕಾಗತ್ತೆ, ಏಕಾಂತವಾಸಿ ಆಗಿರ್ಬೇಕಾಗತ್ತೆ. ಅಂತರ್ಮುಖಿ ಸ್ಥಿತಿಯ ಅನುಭವ ಮಾಡಲು ಏಕಾಂತವಾಸಿ ಆಗಲು ಯಾವುದೇ ಸಮಯ ಸಿಗುವುದಿಲ್ಲ. ಹಾಗಂತೇಳಿ ಎಲ್ಲಾದ್ರೂ ದೂರ ಹೋಗ್ಬೇಕೇನೋ, ಒಬ್ರೇ ಇರ್ಬೇಕೇನೋ, ಶೇಷ ಒಂದ್ ಸಮಯ ಕೊಡ್ಬೇಕೇನೋ, ಹಾಗಲ್ಲ ಅಂತ ಬಾಬಾ ಹೇಳ್ತಾರೆ. ಏಕೆಂದ್ರೆ ಸೇವೆಯ ಪ್ರವೃತ್ತಿ, ವಾಣಿಯ ಶಕ್ತಿಯ ಪ್ರವೃತ್ತಿ ಬಹಳ, ಸೇವೆಯ ಪ್ರವೃತ್ತಿ ವಾಣಿಯ ಶಕ್ತಿಯ ಪ್ರವೃತ್ತಿ ಬಹಳ ಹೆಚ್ಚಾಗಿ ಬಿಟ್ಟಿದೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಕೆಲವು ಮಕ್ಕಳು ಹೇಳ್ತಾರಂತೆ, ನಾವು ಶಾಂತಿಯಲ್ಲಿ ಕೂಡ್ಲಿಕ್ಕೆ ಆಗ್ತಾ ಇಲ್ಲ. ಸೇವೆ ಮಾಡುವಂತದ್ದು ಹೆಚ್ಚಾಗಿದೆ, ಮತ್ತೆ ವಾಣಿಯ ಮೂಲಕ ಸೇವೆ ಮಾಡುವಂತದ್ದು ಹೆಚ್ಚಾಗಿದೆ. ಆದ್ರೆ ಅದಕ್ಕಾಗಿ ಒಟ್ಟಿಗೆ ಅರ್ಧ ಗಂಟೆ 1 ಗಂಟೆ ಸಮಯ ತೆಗೆಯುವ ಬದಲು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸಮಯವಾದ್ರೂ ತೆಗೆದ್ರೆ ಶಕ್ತಿಶಾಲಿ ಸ್ಥಿತಿ ಆಗ್ಬಿಡುತ್ತೆ. ಹೀಗೆ ಬಾಬಾ ಹೇಳ್ತಾರೆ, ಸೇವೆ ಮಾಡ್ತಾ ಇದ್ರು ಮಧ್ಯ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ 1 ಗಂಟೆ ಬದಲಾಗಿ, ಅಷ್ಟು ಸಮಯ ತೆಗೆಯೋ ಬದಲಾಗಿ 1 ಗಂಟೆ ಒಳಗೆ ಮಧ್ಯದಲ್ಲಿ ಈ ರೀತಿ ಶಾಂತಿಗಾಗಿ, ಶಕ್ತಿಶಾಲಿ ಸ್ಥಿತಿಗಾಗಿ ಸಮಯ ಕೊಡಿ. 1 ಗಂಟೆಗೆ 5 ನಿಮಿಷ ಶಕ್ತಿಶಾಲಿಯಾಗಿ ಯೋಗ ಮಾಡ್ತಾನೆ ಇರ್ರಿ ಅಂತ ಹೇಳಿ ಬಾಬಾ ಹೇಳ್ತಾರೆ. ಈ ರೀತಿ ಮಾಡಿದ್ರು ಕೂಡ ತಾವು ಶಕ್ತಿಶಾಲಿ ಸ್ಥಿತಿಯನ್ನ ಹೊಂದುತ್ತೀರಿ ಅಂತ ಹೇಳಿ ಬಾಬಾ ಹೇಳ್ತಿದ್ದಾರೆ. ಅಂತರ್ಮುಖಿ ಆಗ್ರಿ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಹಾಗಾಗಿ ಟ್ರಾಫಿಕ್ ಕಂಟ್ರೋಲ್ಗಳು ಅವೆಲ್ಲ ಇರುವಂತದ್ದು ಶಕ್ತಿಶಾಲಿ ಸ್ಥಿತಿಗಾಗಿ, ಇಂತ ಮಧ್ಯ ಮಧ್ಯದಲ್ಲಿ ಯೋಗ ಮಾಡೋದಕ್ಕಾಗಿ ಈ ನಿಯಮಗಳಿದಾವೆ. ಬಾಬಾ ಸ್ಲೋಗನ್ ಅಲ್ಲಿ ಹೇಳ್ತಿದ್ದಾರೆ, ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವ ಬದಲು ಮೋಜಿನಲ್ಲಿರಿ. ಬ್ರಾಹ್ಮಣ ಜೀವನದಲ್ಲಿ ಯುದ್ಧ ಮಾಡುವ ಬದಲು ಮೋಜಿನಲ್ಲಿರಿ, ಆಗ ಕಷ್ಟಗಳು ಸಹಜವಾಗಿ ಬಿಡುವುದು. ಬ್ರಾಹ್ಮಣ ಜೀವನ ಅಂದ್ರೇನೆ ಮೋಜಿನ ಜೀವನ. ಕಷ್ಟ ಇಲ್ಲ ಅಂತ ಹೇಳಿ ತಿಳ್ಕೊಂಡ್ರೆ ಕಷ್ಟಗಳೆಲ್ಲವೂ ಸಹಜ ಆಗ್ಬಿಡ್ತದೆ ಅಂತ ಹೇಳಿ ಬಾಬಾ ತಿಳಿಸಿದ್ರು. ಓಂ ಶಾಂತಿ. ಬಾಬಾರವ್ರಿಗೆ ತಿಳಿಸ್ತಾರೆ.